ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ವಿಶೇಷವಾಗಿ ಆರ್ಥ್ರೈಟಿಸ್ನಂತಹ ಸಮಸ್ಯೆಗಳು ಅಂದಾಗ ಮುಂಚೆ ಎಲ್ಲ ವಯಸ್ಸಾದ ನಂತರದ ಸಂದರ್ಭದಲ್ಲಿ ಕಾಣ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಹೀಗಿಲ್ಲ. ವಯಸ್ಸಿನ ಮಿತಿ ಇಲ್ಲದೆ ಆರ್ಥ್ರೈಟಿಸ್ನಂತಹ ಸಂಧಿವಾತದಂತಹ ಸಮಸ್ಯೆಗಳು ಕಾಣ್ತಾ ಇದೆ. ಹಾಗಾಗಿ ಈ ಆರ್ಥ್ರೈಟಿಸ್ ಅಂದ್ರೇನು, ಯಾವ ಕಾರಣಕ್ಕೆ ಬರುತ್ತೆ, ಇದರಲ್ಲಿ ಯಾವುದಾದ್ರೂ ವಿಧಗಳಿದೆಯಾ, ಸೂಕ್ತ ರೀತಿಯ ಪರಿಹಾರ ಏನು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಿರುವಂತಹ ಡಾಕ್ಟರ್ ಹನಾ ಅವರಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಆರ್ಥ್ರೈಟಿಸ್ ಕುರಿತಂತೆ ಮಾತಾಡ್ತಾ ಇದ್ವಿ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ 40+ ಇದ್ರೆ ಈ ಸಂಧಿವಾತದಂಥ ಸಮಸ್ಯೆಗಳು ಬರುತ್ತೆ ಅಂತಿತ್ತು. ಇವತ್ತು ವಯಸ್ಸಿನ ಮಿತಿ ಅನ್ನೋದಿಲ್ಲ, ಯಾರಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬೋದು. ಹಾಗಾಗಿ ಆರ್ಥ್ರೈಟಿಸ್ ಅಂದ್ರೇನು, ಕಾರಣಗಳೇನು ತಿಳಿಸ್ಕೊಡಿ. ಮೊದಲನೇದಾಗಿ ಆರ್ಥ್ರೈಟಿಸ್ ಅಂತ ಹೇಳಿದಾಗೆ ಹೆಸರಲ್ಲೇ ಹೇಳಿರೋ ಪ್ರಕಾರ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ಸ್ಗೆ ಸಂಬಂಧಪಟ್ಟದ್ದು. ಐಟಿಸ್ ಅಂತಂದರೆ ಇನ್ಫ್ಲಮೇಷನ್. ಸೊ ಹೇಗಾಗುತ್ತೆ ಇದರಲ್ಲಿ ಕ್ಲಿನಿಕಲಿ ಸೈನ್ ಅಂತ ನಾವು ಬಂದಾಗ, ಸೊ ಅದರಲ್ಲಿ ಬಾಹು ಆಗಿರ್ಬೋದು, ಊತ ಆಗಿರ್ಬೋದು, ಅಥವಾ ನೋವು ಇರ್ಬೋದು, ಅಥವಾ ಪೇಯ್ನ್ ಅಂತ ಹೇಳ್ಬೋದು, ಅಥವಾ ಸ್ಟಿಫ್ನೆಸ್, ಬಿಗಿತ ಅಂತ ಹೇಳ್ಬೋದು. ಸೊ ಇವೆಲ್ಲ ಜಾಯಿಂಟ್ಸಲ್ಲಿ ಕಂಡು ಬಂದಾಗ ನಾವು ಅದನ್ನೇನಂತೀವಿ, ಆರ್ಥ್ರೈಟಿಸ್ ಅಂತ ಕಾಮನ್ ಆಗಿ ನಾವು ಅದನ್ನು ಡಿಸ್ಕ್ರೈಬ್ ಮಾಡ್ತೇವೆ. ಸೊ ಇದರಲ್ಲಿ ನಾನಾ ವಿಧಗಳಿದ್ದಾವೆ ಆರ್ಥ್ರೈಟಿಸ್ ಅನ್ನೋದು. ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು, ರುಮ್ಯಾಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಅಥವಾ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂತ ಬಂದಾಗ ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿರ್ಬೋದು, ಅಥವಾ ಮೇಲೆ ಕಾಳುವಂಥ ಆರ್ಥ್ರೈಟಿಸಲ್ಲಿ ಹೇಗಾಗುತ್ತೆ ಅಂತಂದರೆ, ಸೊ ಮುಟ್ಟಿದಾಗ ಆ ಜಾಗದಲ್ಲಿ ಬಿಸಿ ಆಗಿರ್ಬೋದು, ಅಥವಾ ನಾರ್ಮಲ್ ಟೆಂಪ್ರೇಚರ್ಗಿಂತ ಅಲ್ಲಿ ಏನಾಗ್ತದೆ, ಸ್ವಲ್ಪ ಟೆಂಪ್ರೇಚರ್ ರೈಸ್ ಆಗಿರ್ತದೆ, ಸೊ ಸ್ವಲ್ಪ ಬಾಹು ಬಂದಂಗೆ ಆಗಿರ್ತದೆ. ಸೊ ಇದನ್ನೆಲ್ಲ ನಾವು ಕ್ಲಿನಿಕಲಿ ವಿ ವಿಲ್ ಸೇ ದಟ್ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ದಿ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಥ್ರೈಟಿಸ್. ಅಂದರೆ ಫಸ್ಟ್ ಅಕ್ಯೂಟ್ ಅಂತ ಹೇಳ್ತೀವಿ, ಮತ್ತು ಕ್ರಾನಿಕ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂತ ಹೇಳಿದಾಗ ದೇರ್ ವಿಲ್ ಬಿ ನಾಟ್ ಮಚ್ ಆಫ್ ಪ್ಯಾಥೊಲಾಜಿಕಲ್ ಚೇಂಜಸ್, ಅಂದರೆ ಫಿಸಿಯೋಲಾಜಿಕಲ್ ಚೇಂಜಸ್ ಮಾತ್ರ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸ್ಟ್ರಾ ವರ್ಕ್ ಮಾಡೋದಾಗಿರ್ಬೋದು, ಎಕ್ಸ್ಟ್ರಾ ಜಾಗಿಂಗ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ರನ್ನಿಂಗ್ ಆಗಿರ್ಬೋದು, ಅಥವಾ ಏನಾದರೂ ಇದು ಮಾಡಿದಾಗ, ಏನದು ಮೌಂಟ್ ಕ್ಲೈಂಬ್ ಮಾಡಿದಾಗ, ಸೊ ಸಮಥಿಂಗ್ ಲೈಕ್ ದಟ್. ಎನಿ ಫಿಸಿಕಲ್ ಆಕ್ಟಿವಿಟಿ ಓವರ್ ಯೂಸ್ ಮಾಡಿದಾಗ ಪರ್ಟಿಕ್ಯುಲರ್ ಜಾಯಿಂಟ್ಸಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಸಮ್ ವೇರ್ ಆ್ಯಂಡ್ ಟೇರ್ ಅಥವಾ ನೋವು ಇರ್ಬೋದು. ಸೊ ಕ್ರಮೇಣವಾಗಿ ಸೊ ಏನಾದರೂ ಪ್ರಾಪರ್ ರೆಸ್ಟ್ ತಗೊಂಡಾಗ, ಅಥವಾ ಫಿಸಿಕಲ್ ಆದ ಸ್ಟ್ರೈನಿಂದ ಆಚೆ ಬಂದಾಗ ದೇರ್ ವಿಲ್ ಬಿ ಅ ನಾರ್ಮಲ್. ದಟ್ ಈಸ್ ಕಾಲ್ಡ್ ದಿ ನಾರ್ಮಲ್ ಫಿಸಿಯೋಲಾಜಿಕಲ್. ವೆನ್ ಕಮ್ ಟು ದ ಪ್ಯಾಥೊಲಾಜಿಕಲ್ ಅಂದರೆ ಕ್ರಾನಿಸಿಟಿ, ಅಂದರೆ ಬಿಯಾಂಡ್ ಸಫರ್ ಆಗ್ತಾನೆ ಇರ್ತಾರೆ, ದೇ ವಿಲ್ ಬಿ ಟೇಕಿಂಗ್ ದ ಪೇನ್ ಕಿಲ್ಲರ್ಸ್, ಬಟ್ ಅದರಿಂದ ಮುಕ್ತಿ ಸಿಗೋದಿಲ್ಲ. ಸೊ ಪದೇ ಬರ್ತಾ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಪೇನ್ ಸಬ್ಸೈಡ್ ಆಗ್ಬೋದು, ಬಟ್ ದೇರ್ ವಿಲ್ ಬಿ ಇಂಟರ್ನಲಿ ಚೇಂಜಸ್, ದೇರ್ ವಿಲ್ ಬಿ ಪ್ಯಾಥೊಲಾಜಿಕಲ್ ಚೇಂಜಸ್ ಅಂತ ಹೇಳ್ಬೋದು. ಮೇ ಬಿ ಆ ಕಾರ್ಟಿಲೇಜ್ ಅಂದರೆ ಒಂದು 2 ಜಾಯಿಂಟ್ ನಡುವೆ ಒಂದು ಟೆಂಡಾನ್ ಆಗಿರ್ಬೋದು, ಅಥವಾ ಮಸಲ್ ನಾವು ಮೀನ್ಸ್ ಒಂದು ಜಾಯಿಂಟ್ಸ್ ನಾವು ಹೋಲ್ಡ್ ಅಪ್ ಮಾಡಲಿಕ್ಕೆ ಕಾರ್ಟಿಲೇಜ್ ಆಗಿರ್ಬೋದು, ಆ ಕಾರ್ಟಿಲೇಜಲ್ಲಿ ಏನಾದರೂ ಡಿಫಾರ್ಮೇಷನ್ ಆಗಿರ್ಬೋದು, ಅಥವಾ ಏನಾದರೂ ಓವರ್ ಗ್ರೋತ್ ಆಗಿರ್ಬೋದು, ಅಥವಾ ಡಿಜನರೇಟ್ ಅಂದರೆ ವೇರ್ ಆ್ಯಂಡ್ ಟೇರ್ ಆಗಿರ್ಬೋದು. ಅದು ನೀವು ಹೇಳ್ದಂಗೆ ಇದು ವಯಸ್ಸಾಗ್ತಾ ಇದ್ದೋ ಕಾಲದಲ್ಲಿ ಬರ್ತಾರೆ. ಈಗಿನ ಕಾಲದಲ್ಲಿ ಇವಾಗ ಚಿಕ್ಕ ಏಜಲ್ಲೂ ಸಹ ಕಾಣುವಂಥದ್ದಾಗಿದೆ. ಸೊ ಚಿಕ್ಕ ಏಜಲ್ಲಿ ಕಾಣೋದು ಬಿಲೋ 16 ನಾವು ನೋಡೋದು ಜುವೆನೈಲ್ ಇಡಿಯೋಪತಿ ಅಂತ ಹೇಳ್ಬೋದು. ಸೊ ದೇರ್ ವಿಲ್ ಬಿ ಅ ನೋ ಕಾಸ್, ಎಕ್ಸಾಕ್ಟ್ ಕಾಸ್ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಮೇ ಬಿ ಮನೆಯಿಂದ ಅಥವಾ ತಂದೆಯಿಂದ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ, ಅಥವಾ ಸೊ ಅನುವಂಶಿಕ ಮೀನ್ಸ್ ಬರ್ಬೋದು, ಅದರಿಂದ ಬರ್ಬೋದು. ಸೊ ಹಾಗಿದ್ದಾಗ ದೇರ್ ಶುಡ್ ಬಿ ಅ ಪ್ರಾಪರ್ ಕೇರ್ ತೊಗೊಳ್ಬೇಕಾಗ್ತದೆ. ಮೇ ಬಿ ಎ ಡಯಟ್ ಆಗಿರ್ಬೋದು, ನಮ್ಮ ಆಹಾರ ಕ್ರಮ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ನ್ಯೂಟ್ರಿಷನ್ ಫುಡ್ನ ತೊಗೊಳ್ಳುವಂಥದ್ದಾಗಿರ್ಬೋದು, ವ್ಯಾಯಾಮ ಆಗಿರ್ಬೋದು. ಸೊ ನಾನು ನ್ಯೂಟ್ರಿಷನ್ ಫುಡ್ ತೊಗೊತಾ ಇದ್ದೀನಿ, ಯಾವುದೇ ವ್ಯಾಯಾಮ ಬೇಡ ಅನ್ನೋದು ಬೇಡ. ಸೊ ಸರಿಯಾದ ಒಂದು ವ್ಯಾಯಾಮ, ವಾರ್ಮ್ ಅಪ್ ಇರಬೇಕಾಗ್ತದೆ. ಸೊ ಆಮೇಲೆ ಸರಿಯಾದ ನಿದ್ದೆನೂ ಸಹ ಮ್ಯಾಟರ್ ಆಗ್ತದೆ. ಸೊ ಸರಿಯಾದ ನಿದ್ದೆ, ಸೊ ಏನಾಗುತ್ತೆ, ಸೊ 6 to 7 hours ಅಂದಾಗ ದ ಬಾಡಿ ವಿಲ್ ಟೇಕ್ಸ್ ಟೈಮ್ ಫಾರ್ ದ ರಿಪೇರ್. ಏನು ಓವರ್ ಆಲ್ ದ ಬಾಡಿ ಡ್ಯಾಮೇಜ್ ಆಗಿರುತ್ತೋ ಥ್ರೂ ಔಟ್ ದ ಡೇ, ದ 6 to 8 hours ಅಲ್ಲಿ ಏನಾಗುತ್ತೆ, ಇಟ್ ವಿಲ್ time for the repair. So the proper sleep also matters. ಅದ್ರ ಜೊತೆಗೆ ಅಂತ ನೋಡಿದಾಗ even stress also matters. Stress also adds to the thing. So stress ಇದ್ದವ್ರಿಗೆ ಡೆಫಿನೆಟ್ಲಿ ಏನಾಗುತ್ತೆ, ಅದು ಒಂದು ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಯಾರೋ ಮೇಲೆ ಒಬ್ರು ಕೋಪ ಇರುತ್ತೆ, ಎಮೋಷ್ನಲಿ ಬಂದಾಗ ಯಾರೋ ಮೇಲೆ ಕೋಪ ಇರುತ್ತೆ, ಆ ಕೋಪನ ಅಡಗಿಸ್ಕೊಳ್ಳೋದು ಅಂದರೆ ದೇ ವಿಲ್ ಸಪ್ರೆಸ್, ಆರ್ ಇಫ್ ದೇ ವಿಲ್ ಶೋ ಇಟ್ ಆಫ್ ಆಲ್ಸೋ. ಅದು ಏನು ನೀವು ಆಚೆ ಕೊಡ್ತೀವೋ ಅದೇ ಬಾಡಿ ಸಹ ರಿಸೀವ್ ಮಾಡುತ್ತೆ. ಇಟ್ ವಿಲ್ ಆ್ಯಕ್ಟ್ ಆಸ್ ಏನಂದರೆ ಫಾರಿನ್ ಬಾಡಿ ಥರ ಇದು ಮಾಡುತ್ತೆ, ಟ್ರೀಟ್ ಮಾಡುತ್ತೆ. ಸೊ ಯು ಡೆಸ್ಟ್ರಾಯಿಂಗ್ ಯೋರ್ ಸೆಲ್ಫ್, ಅಂದರೆ ನಿಮ್ಮ ದೇಹನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಸೊ ನೀವು ಏನು ಆಚೆ ನೀವು ಬೇರೆ ಮೇಲೆ ಕೋಪ ತೋರಿಸೋದಾಗಿರ್ಬೋದು, ಅಥವಾ ಯಾರೋ ಮೇಲೆ ಜೆಲಸಿ ಆಗಿರ್ಬೋದು, ಈ ಥರ ತೋರಿಸೋದ್ರಿಂದ ನಿಮ್ಮ ದೇಹನ ನೀವೇ ಹಾಳು ಮಾಡ್ಕೊತೀರಾ ವಿತೌಟ್ ಯೋರ್ ನಾಲೆಡ್ಜ್. ಸೊ ಅದೇನಾಗುತ್ತೆ, ಬಾಡಿ ದಟ್ ವಿಲ್ ರೆಕಗ್ನೈಸ್ ಆಸ್ ಅ ಫಾರಿನ್ ಬಾಡಿ. ಸೊ ಬರೀ ಒಳಗಡೆನೆ ಆಟೋ ಇಮ್ಯೂನ್ ಡಿಸಾರ್ಡರ್ ಇಂದ ಮಾತ್ರನೇ ಇದಾಗುತ್ತೆ, ಅಥವಾ ವಿತೌಟ್ ರೀಸನ್ ಸಹ ಆಗುತ್ತೆ, ಅಥವಾ ವಿತೌಟ್ ಡಯಟ್ ಎರರ್ ಆಗಿರ್ಬೋದು, ಅದು ಪ್ರಾಪರ್ ಸ್ಲೀಪ್ ಹೈಜೀನ್ ಇಲ್ದ ಆಗುತ್ತೆ ಅನ್ನೋದೇ ಇಲ್ಲ. ಸೊ ಇವನ್ ಎಮೋಷನಲ್ ಹ್ಯಾವ್ಸ್ ಅ ವೆರಿ ಬ್ಯಾಡ್ ಇಂಪ್ಯಾಕ್ಟ್. ಸೊ ಅದಕ್ಕೋಸ್ಕರ ಏನೇ ಕೋಪ ಇದ್ರೂ
ಇಟ್ ನಾರ್ಮಲ್ ಬಿಹೇವಿಯರ್ ಇಟ್ಸ್ ಗುಡ್. ಸೊ ಕೋಪನ ಆಚೆ ಹಾಕಬೇಕು, ಸೊ ಇಟ್ಸ್ ಅ ನಾರ್ಮಲ್ ಥಿಂಗ್. ಬಟ್ ಓವರ್ ಆಗಿ ಮೀನ್ಸ್ ಎಕ್ಸ್ಟ್ರೀಮ್ ಹ್ಯಾಂಗರ್ ಅಥವಾ ರಿವೆಂಜ್ ಹೋಲ್ಡ್ ಮಾಡೋದು, ಸೊ ಇಟ್ ಈಸ್ ಡೆಸ್ಟ್ರಾಯಿಂಗ್ ಯುವರ್ ಸೆಲ್ಸ್ ಇಂಟರ್ನಲಿ. ಸೊ ಯುವರ್ ನಾಟ್ ಮೀನ್ಸ್ ವಾಟ್ ಯು ಆರ್ ಗಿವಿಂಗ್, ಇಟ್ ವಿಲ್ ಡೆಫಿನೆಟ್ಲಿ ಇಟ್ ಈಸ್ ದ ಥಿಂಗ್ ಯು ಆರ್ ಡೆಸ್ಟ್ರಾಯಿಂಗ್ ಯುವರ್ ಸೆಲ್ಫ್. ಸೊ ಏನೇ ಆಗಿದ್ರು ಸೊ ಕೋಪನೂ ಒಂದು ಸ್ವಲ್ಪ ಲಿಮಿಟಲ್ಲಿ ಆಗಿರ್ಬೋದು, ಅಥವಾ ಯೋಚನೆನೂ ಅಷ್ಟೇ, ಏನೇ ಸ್ಟ್ರೆಸ್ ತೊಗೊಂಡ್ರು ದೀರ್ಘಕಾಲದ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಅಥವಾ ಏನೋ ಒಂದಿದ್ರು ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳುವಂಥ ರೀತಿ ಸಹ ಗೊತ್ತಿರಬೇಕು. ಸೊ ಇವೆಲ್ಲನೂ ಬ್ಯಾಲೆನ್ಸ್ಡ್ ಆಗಿ ಪ್ರಾಪರ್ ನ್ಯೂಟ್ರಿಷನ್ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು, ಅಥವಾ ಎಮೋಷನಲಿ ಎವ್ರಿಥಿಂಗ್ ಬ್ಯಾಲೆನ್ಸ್ಡ್ ಆದಾಗ ವಾಟ್ ಎವರ್ ದ ಚೇಂಜಸ್ ಏನಿರ್ತೋ ದಟ್ ವಿಲ್ ಬಿ ಇನ್ ಬ್ಯಾಲೆನ್ಸ್ ರೇಟ್. ಓನ್ಲಿ ದ ಮೆಡಿಸಿನ್ ಇಟ್ ವೋಂಟ್ ಹೆಲ್ಪ್. ಸೊ ಎವ್ರಿಥಿಂಗ್ ವಿಲ್ ಬಿ ಬ್ಯಾಲೆನ್ಸ್ಡ್ ಆಗಿದ್ದಾಗ, ಸೊ ಏನೇ ಇದು ಇನ್ಫ್ಲಮೇಷನ್ ಅಥವಾ ಏನೇ ಆರ್ಥ್ರೈಟಿಸ್ ಅಂತ ಹೇಳ್ತೀವೋ ಅದನ್ನು ಬ್ಯಾಲೆನ್ಸ್ಡ್ ಆಗಿ ಇಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಈ ಲಕ್ಷಣಗಳು ಆರ್ಥ್ರೈಟಿಸ್ಗೆ ಕಾರಣ ಆಗುತ್ತೆ ಅಂದರೆ ಸಿಂಪ್ಟಮ್ಸ್ ತಿಳಿಸ್ಬೋದಾ? ಓಕೆ, ಆಸ್ಟಿಯೋ ನಾ ಹೇಳ್ದಂಗೆ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು, ರಿಮ್ಯಾಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೊರಾಟಿಕ್ ಆರ್ಥ್ರೈಟಿಸ್ ಆಗಿರ್ಬೋದು. ಸೊ ಈ ಥರ ವಿಧಗಳು ಬಂದಾಗ ಸೊ ಕಾಮನ್ ಆಗಿ ನಾವು ಇವಾಗ ನೋಡ್ತಾ ಇರೋದೇನು ಅಂದ್ರೆ ಮೇನ್ ಆಗಿ ಆಸ್ಟಿಯೋ ಆರ್ಥ್ರೈಟಿಸ್ ಮತ್ತು ರಿಮ್ಯಾಟೆಡ್ ಆರ್ಥ್ರೈಟಿಸ್ ಅನ್ನೋದನ್ನ ನೋಡ್ತೀವಿ. ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಹೇಗೆ ಲಾರ್ಜರ್ ಜಾಯಿಂಟ್ಸ್, ಫಾರ್ ಎಕ್ಸಾಂಪಲ್ ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು, ಕಾಲಿನ ಬೋನ್ಸ್ಗಳಾಗಿರ್ಬೋದು. ಸೊ ಇಂಥ ಲಾರ್ಜರ್ ಜಾಯಿಂಟ್ಸಲ್ಲಿ ಚೇಂಜಸ್ಗಳು ಕಾಣ್ತೀವಿ. ಹೆಂಗಂದ್ರೆ ಎರಡು ಜಾಯಿಂಟ್ ನಡುವೆ ಸೈನೋವಲ್ ಫ್ಲೂಯಿಡ್ ಅನ್ನೋದು ಒಂದು ಇರ್ತದೆ. ಸೊ ಆ ಸೈನೋವಲ್ ಫ್ಲೂಯಿಡ್ ಅಲ್ಲಿ ಏನಾದರೂ ವೇರಿಯೇಷನ್ ಆಗಿರ್ಬೋದು, ಅಥವಾ ಅದರಲ್ಲಿ ಏಜ್ ಆಗ್ತಾ ಇದ್ದಂಗೆ ಏನಾಗ್ಬೋದು, ಅದು ಸೈನೋವಲ್ ಫ್ಲೂಯಿಡ್ ಕಂಟೆಂಟ್ ಕಡಿಮೆ ಆಗ್ಬೋದು. ಸೊ ಏನಾಗುತ್ತೆ, ಅದರ ನಡುವೆ ಎರಡು ಜಾಯಿಂಟ್ ನಡುವೆ ಫ್ರಿಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಇಫ್ ದೇರ್ ಇಸ್ ಎ ಫ್ರಿಕ್ಷನ್ ಅಂತ ಅಂದಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಡ್ಯಾಮೇಜ್. ನ್ಯಾಚುರಲ್ ಆಗಿ ಏನೇನು ಪ್ರೋಸೆಸ್ ಇರುತ್ತೋ ನಾವು ಬಿಲ್ಡಪ್ ಆಗಿರುತ್ತೋ ದೆನ್ ಲೇಟರ್ ಆನ್ ವಾಟ್ ಹ್ಯಾಪನ್ಸ್ ಇಟ್ ವಿಲ್ ಬಿ ಡ್ಯಾಮೇಜ್. ಸೊ ಅದನ್ನ ಏನು ಮಾಡಬೇಕು, ಸೊ ಮೇ ಬಿ ಬಿಕಾಸ್ ಆಫ್ ದ ಓವರ್ ವೆಯ್ಟ್ ಸಹನೂ ಇಡ್ಬೋದು, ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ವಿತೌಟ್ ಫಿಸಿಕಲ್ ಆಕ್ಟಿವಿಟಿನೂ ಇಲ್ದಲೇ ಇರ್ಬೋದು. ಸೊ ಅಥವಾ ಸರಿಯಾದ ಆಹಾರ ತಗೊಳ್ದಲೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಆಹಾರ ಕ್ರಮ ಅಂತ ಬಂದಾಗ ಮೇ ಬಿ ಬಿಕಾಸ್ ಆಫ್ ದ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಬರುವಂಥ ಆರ್ಥ್ರೈಟಿಸ್ ಸಹ ಇರ್ತದೆ. ಸೊ ವಿ ಹ್ಯಾವ್ ಟು ಕ್ಲಾಸಿಫೈ ಅಕಾರ್ಡಿಂಗ್ ಟು ದಟ್. ಸೊ ಬೇಸ್ಡ್ ಆನ್ ದಟ್ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಆರ್ಥ್ರೈಟಿಸ್ ಬಂದಿದೆಯಾ, ಅಥವಾ ಯಾವುದಾದ್ರೂ ಇನ್ಫ್ಲಮೇಟರಿ ಚೇಂಜಸ್ ಒಳಗಡೆ ಆಗಿದೆ, ಅದಕ್ಕೆ ಅಂತ ಕೆಲವು ಟೆಸ್ಟ್ಗಳಿದೆ. ಮೇ ಬಿ CCP ಆಗಬೇಕು, CRP ಆಗಿರ್ಬೋದು. ಸೊ ಇವನ್ನೆಲ್ಲ ಗಣನೆಗೆ ತಗೊಂಡಾಗ ಗೊತ್ತಾಗುತ್ತಾ ಯಾವ ಕಾರಣಕ್ಕೆ ಆರ್ಥ್ರೈಟಿಸ್ ಬಂದಿದೆ ಅಂತ ಹೇಳಿ? ಯಾವ ಕಾರಣಕ್ಕೆ ಮೀನ್ಸ್ ಅದ್ರ ಲೆವೆಲ್ ನೋಡಿಕೊಂಡು ನಾವು ಯಾವುದು ಮೀನ್ಸ್ ಡಿಸೈಡ್ ಮಾಡಬಹುದಾಗಿದೆ. ಸೊ ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗಿರುತ್ತೆ 1 to 1. ಮೀನ್ಸ್ ಆರ್ಥ್ರೈಟಿಸ್ ಅಂತ ಮೀನ್ಸ್ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದನೂ ಇರುತ್ತಾ, ಸೊ ಅದ್ರ ನಮ್ಮ ಅಥವಾ ಆನುವಂಶಿಕ ನಾನು ಆಗ್ಲೇ ಹೇಳ್ದಂಗೆ. ಸೊ ಅದು ಫ್ಯಾಮಿಲಿ ಹಿಸ್ಟ್ರಿನೂ ನಾವು ತಗೊಳ್ತೀವಿ ನಾವು ಹೋಮಿಯೋಪತಿಯಲ್ಲಿ. ಸೊ ಫ್ಯಾಮಿಲಿ ಹಿಸ್ಟ್ರಿಲಿ ತಗೊಂಡಾಗ ಸೊ ಡೆಫಿನೆಟ್ಲಿ ಅದು ಸಹ ಹೆಲ್ಪ್ಫುಲ್ ಆಗುತ್ತೆ. ಒಂದು ಟೆಸ್ಟ್ ಇದೆ HLA-B27 ಅನ್ನೋದು. ಸೊ ಅದೇನಾಗುತ್ತೆ, ಅದು ಸಹ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಟ್ ವಿಲ್ ಮನೆ ಮೀನ್ಸ್ ಪಾಸ್ ಆನ್ ಆಗಿದೆಯಾ, ಸೊ ಇಟ್ ಶುಡ್ ಬಿ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಅವ್ರು ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಸೊ ಅದನ್ನ ಹೇಳ್ದಂಗೆ ಸೊ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲೂ ಸಹ ಕೆಳಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಅಥವಾ ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ಕೆಳಗೆ ಕೂತ್ಕೊಂಡ್ರೆ ಎದ್ದೊಳ್ಳಿಕ್ಕಾಗೋದಿಲ್ಲ. ಸೊ ನಾರ್ಮಲ್ ಆಕ್ಟಿವಿಟೀಸ್, ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಬಂದಾಗ. ಸೊ ದೆನ್ ಕಮಿಂಗ್ ಟು ದ ರಿಮ್ಯಾಟೆಡ್ ಆರ್ಥ್ರೈಟಿಸ್. ರಿಮ್ಯಾಟೆಡ್ ಆರ್ಥ್ರೈಟಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಈಗಿನ ದಿನಮಾನಗಳಲ್ಲಿ ಕಾಣಿಸುವಂಥ ಮೋಸ್ಟ್ ಡೇಂಜರಸ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ಈ ರಿಮ್ಯಾಟೆಡ್ ಆರ್ಥ್ರೈಟಿಸ್ ಅಂದರೆ ಏನಾಗ್ತದೆ, ಸ್ಮಾಲರ್ ಜಾಯಿಂಟ್ಸ್, ಸೊ ಈ ಡಿಸ್ಟಲ್ ಪ್ಯಾಟಲ್ ಇರ್ಬೋದು, ಕಾಲ್ಗಳಾಗಿರ್ಬೋದು, ಕೈಗಳಾಗಿರ್ಬೋದು. ಸೊ ಎಲ್ಲೇ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಇರ್ತೋ ದೆನ್ ಲೇಟರ್ ಆನ್ ಇಟ್ ವಿಲ್ ಗೋ ಟ್ರಾವೆಲ್, ಇಲ್ಲ ಅಂತ ಅಲ್ಲ. ಬಟ್ ಏನಾಗುತ್ತೆ, ಅಲ್ಲೂ ಸಹ ಏನಾಗುತ್ತೆ, ಬೆಳಗ್ಗೆ ಎದ್ದಾಗ ಅವರ ದೈನಂದಿನ ಚಟುವಟಿಕೆ ಮಾಡ್ಕೊಳ್ಳಿಕ್ಕೂ ತುಂಬ ಕಷ್ಟ ಆಗುತ್ತೆ. ದೇ ವಿಲ್ ಟೇಕ್ ಮೇ ಬಿ ಹಾಫ್ ಅನ್ ಅವರ್ ಟು 1 hour ಗ್ಯಾಪ್ ತಗೊಳ್ತಾರೆ. ಮೀನ್ಸ್ ದೇ ವಿಲ್ ಟೇಕ್ ಎ ಬ್ರೇಕ್. ಸೊ ಅವ್ರು ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ದೇ ವಿಲ್ ಬಿ ಸ್ಟಿಫ್ನೆಸ್, ಆಮೇಲೆ ರಿಜಿಡಿಟಿ, ಆ ಪೇನಿಂದ ಏನು ಮಾಡ್ಲಿಕ್ಕೆ ಸುಮ್ಮನೆ ಕೂತ್ಕೊಂಡೇ ಇಟ್ಬಿಡ್ತಾರೆ. ಸೊ ದಟ್ ವಿಲ್ ಬಿ ದ ಕೇಸ್, ಅಷ್ಟು ವರ್ಸನ್ ಆಗ್ತಾ ಹೋಗ್ತದೆ. ಸೊ ಹೆಂಗೆ ಅಂದರೆ ಈವನ್ ವಿಂಟರ್ ಸೀಸನ್ ಅಥವಾ ಯಾವಾಗ ಆವಾಗ ಇನ್ನೂ ಸಿವಿಯಾರಿಟಿ ಆಗ್ತಾ ಹೋಗ್ತದೆ. ಸೊ ಏನಾಗುತ್ತೆ, ಅದು ಡೇ ಪ್ಯಾಸಸ್ ಮೇ ಬಿ ಆಫ್ಟರ್ 11 o'clock, ಅಥವಾ ಹಾಟ್ ಫರ್ಮೆಂಟೇಷನ್ ಅಥವಾ ಹಾಟ್ ವಾಟರ್ ಹಾಕೊಂಡಾಗ ದೆನ್ ಓನ್ಲಿ ದ ಮಸಲ್ಸ್ ವಿಲ್ ಬಿ ರಿಲ್ಯಾಕ್ಸ್ಡ್. ಸೊ ಅವಾಗಲೇ ಅವರು ಡೈಲಿ ಆಕ್ಟಿವಿಟೀಸ್ನ ಕ್ಯಾರಿ ಔಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಸೊ ಏನಾಗುತ್ತೆ, ಇದನ್ನ ಏನಾದರೂ ಇಗ್ನೋರ್ ಮಾಡ್ಕೊಂಡು ಹೋದರೆ ಸೊ ಏನಾಗುತ್ತೆ, ಬಿಡು ಇನಿಷಿಯಲ್ ಹಿಂಗಿದೆ, ಸೊ ಲೇಟರ್ ಆನ್ ಪೇನ್ ಕಿಲ್ಲರ್ ಏನಾದ್ರು ತೊಗೊಂಡು ನಾನು ಸಬ್ಸೈಡ್ ಮಾಡ್ಕೊಬೋದು. ಸೊ ಹೆಂಗಿದ್ರು ಡೇ ಪೂರ್ತಿ ನಾನು ಆರಾಮಾಗಿರ್ತೀನಿ, ಓನ್ಲಿ ದಿನ ಮಾರ್ನಿಂಗ್ ತಾನೇ. ಸೊ ಅಂದ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಏನಾದರೂ ಮಾಡ್ತಾ ಹೋದರೆ ಇಟ್ ವಿಲ್ ಕ್ರಿಯೇಟ್ ಎ ಕಾಂಪ್ಲಿಕೇಶನ್ಸ್. ಸೊ ಇಟ್ ಮೇ ಬಿ ಟ್ರಾವೆಲ್ಸ್ ಟು ದ ಹಾರ್ಟ್ ಆದರೂ ಆಗಿರ್ಬೋದು, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಆಗಿರ್ಬೋದು, ಅಥವಾ ಬ್ರೈನ್ ಆಗಿರ್ಬೋದು, ಸೊ ಲಂಗ್ ಆಗಿರ್ಬೋದು, ಲಂಗ್ ಹೋಗೋದ್ರೆ ಫೈಬ್ರೋಸಿಸ್ ಆಗ್ಬೋದು. ಸೊ ನಾನಾ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಣ್ಣಿಗೆ ಹೋದರೆ ಕಣ್ಣು ಡ್ರೈನೆಸ್ ಆಗ್ಬೋದು, ಅಥವಾ ನಾಲ್ಗೆ ಮೌತ್ ಅಂತ ಬಂದಾಗ ಸೊ ಸೆಲವರಿ ಗ್ಲ್ಯಾಂಡ್ಸು ಸೆಕ್ರಿಷನ್ ಆಗೋದು ಸಹ ಕಡಿಮೆ ಆಗ್ಬೋದು. ಅದನ್ನು ಜೋಗರ್ಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳೇ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಏನಾಗುತ್ತೆ ಅಂದರೆ ನಾರ್ಮಲ್ ಫಿಸಿಯೋಲಜಿಕಲ್ ಏನು ಸ್ಟ್ರಕ್ಚರ್ಸ್ ಇರ್ತೋ ಅದು ಡಿವೇಟ್ ಆಗೋಗುತ್ತೆ.
ಸೊ ಈವನ್ ಒಂದು ಪೆನ್ ಹೋಲ್ಡ್ ಮಾಡ್ಲಿಕ್ಕೂ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ದೇರ್ ವಿಲ್ ಬಿ ಅ ಡಿವಿಯೇಷನ್. ನಾರ್ಮಲ್ ಸ್ಟ್ರಕ್ಚರ್ಗಿಂತ ದೇರ್ ವಿಲ್ ಬಿ ಡಿವಿಯೇಷನ್. ಒನ್ಸ್ ಇಟ್ ಇಸ್ ಡಿವಿಯೇಷನ್ ಏಜ್ ಗ್ರೂಪಲ್ಲಿ ಇಟ್ ವಿಲ್ ಹ್ಯಾಪನ್. ಸೊ ವಾಟ್ ಹ್ಯಾಪನ್ಸ್, ಸೊ ಹಂಗಿದ್ದಾಗ ಅದನ್ನ ವಾಪಸ್ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇನಿಷಿಯಲಿ ಇಫ್ ದೇ ರೆಕಗ್ನೈಸ್ ಅಂದರೆ ರೀಚ್ ಔಟ್ ಅಲ್ವಾ ವಿತ್ ಪ್ರಾಪರ್ ಬ್ಲಡ್ ಟೆಸ್ಟ್ ಅಥವಾ ಅಂದಾಗ ನಾವು ನಮ್ಮ ಹೋಮಿಯೋಪತಿಲಿ ಏನು ಮಾಡ್ತೀವಿ ಅಂದರೆ ದೇ ವಿಲ್ ಗಿವ್ ಎ ಪ್ರಾಪರ್ ನ್ಯೂಟ್ರಿಷನ್ ಸಜೆಷನ್ ಆಗಿರ್ಬೋದು, ಅಥವಾ ನಾನು ಹೇಳಿದಂಗೆ ಮಾನಸಿಕ ಖಿನ್ನತೆ ಆಗಿದ್ದರೆ ಸೊ ದೇ ವಿಲ್ ಗಿವ್ ದೀಸ್ ಕೌನ್ಸಿಲಿಂಗ್ ಆಗಿರ್ಬೋದು ಸೈಕಲಾಜಿಕಲಿ. ಸೊ ಓವರ್ ಆಲ್ ವಿ ವಿಲ್ ಟೇಕ್ ದ ಕೇಸ್ ಆ್ಯಂಡ್ ವಿ ವಿಲ್ ಹೆಲ್ಪ್ ಟು ಕಮ್ ಔಟ್ ಫ್ರಮ್ ದ್ಯಾಟ್. ಈಗ ಬಾಡಿ ಸ್ಟ್ರೈನ್ ಆದಾಗ ಅವ್ರಿಗೆ ಕೆಲವೊಬ್ಬರಿಗೆ ಫೀಲ್ ಆಗುತ್ತೆ, ಏನೋ ಟ್ರೆಕ್ಕಿಂಗ್ ಹೋದೋ ಅಥವಾ ಜಾಸ್ತಿ ವರ್ಕ್ ಮಾಡಿದಾಗ ಒಂದು ಪೇನ್ ಕಿಲ್ಲರ್ ತೊಗೊಂಡು ಏನೋ ಒಂದು ಆ ಕ್ಷಣಕ್ಕೆ ಸುಧಾರಿಸ್ಕೊಳ್ಳೋದು ಹೋದು. ಈಗ ಡಯಾಗ್ನೋಸ್ ಅಂದಾಗ ಆ ಪೇಷಂಟ್ಗೆ ಗೊತ್ತಾಗ್ತಾ ಇರತ್ತಾ, ಓ ಯಾಕೋ ಇದು ನನಗೊಂದು 2 ವರ್ಷದಿಂದ ಇದೆ, 1 ವರ್ಷದಿಂದ ಇದೆ, ಯಾಕೋ ರಿಪೀಟೆಡ್ಲಿ ಬರ್ತಾ ಇದೆ, ಒಂದು ಪೇನ್ ಕಿಲ್ಲರ್ ತೊಗೋತಾ ಇದ್ದೆ, ನನಗೆ 2ಕ್ಕೆ ಶಿಫ್ಟ್ ಆಗಿದ್ದೀನಿ, ಈ ಥರ ಡಯಾಗ್ನೋಸ್ ಮಾಡ್ಕೋಬೋದಾ? ಪೇಷಂಟ್ ಮಾಡ್ಕೊತಾರೆ, ಬಟ್ ಅದು ನೆಗ್ಲಿಜೆನ್ಸ್. ಸೊ ನೆಗ್ಲಿಜೆನ್ಸ್ ಇಸ್ ದ ಮೇನ್ ಫ್ಯಾಕ್ಟರ್. ಇಲ್ಲೇ ಹೋದ್ರೂ ಯಾವುದೇ ಆದ್ರೂ ಇನಿಷಿಯಲ್ ಸ್ಟೇಜಲ್ಲಿ ಇಫ್ ದೇ ಅಪ್ರೋಚ್ ಅಲ್ಲ ವಿತ್ ಪ್ರಾಪರ್ ಬ್ಲಡ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಅಥವಾ ಇಫ್ ದೇ ರೀಚ್ ಔಟ್ ದಿ ಹಾಸ್ಪಿಟಲ್ ಆರ್ ದ ಕ್ಲಿನಿಕ್ ಪ್ರಾಪರಾಗಿ ಅವ್ರು ರೀಚ್ ಔಟ್ ಆಗೋದಲ್ಲದೆ ಅಲ್ಲದೆ ಫಾಲೋಅಪ್ ಸಹ ಹಾಗೆ ಇರಬೇಕು. ಸೊ ಕೆಲವರು ಬ್ಲಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಹಿಂಜರಿತಾರೆ, ಅಥವಾ ನನಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ಅಥವಾ ನಾನು ಹೇಳ್ದಂಗೆ ಎಲ್ಲಾನು ಆರೋಗ್ಯ ಮೀನ್ಸ್ ಸರಿಯಾದ ಪೌಷ್ಟಿಕಾಂಶ ಆಹಾರ ತಿಂತಾ ಇದ್ದೀನಿ, ಅಥವಾ ಎಲ್ಲೋ ಒಂದು ಎರರ್ ಮಾಡ್ತಾ ಇರ್ತಾರೆ. ಮೇ ಬಿ ಇನ್ ದ ಎಕ್ಸಸೈಸ್ ಆಗಿರ್ಬೋದು ಅಥವಾ ಸ್ಲೀಪ್ ಹೈಜೀನಲ್ಲಿ ಆಗಿರ್ಬೋದು, ದೇ ವಿಲ್ ಬಿ ಸಮ್ ಎರರ್, ಅವ್ರಿಗೆ ಗೊತ್ತಾಗ್ತಾರಲ್ಲ. ಬಟ್ ನನಗೇನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಸಿಂಪಲ್ ಏನೋ ಓವರ್ ಸ್ಟ್ರೈನ್ ಏನೋ ಹೇಳ್ದಂಗೆ ನೀವು ಒಂದು ಪೇನ್ ಕಿಲ್ಲರ್ ತೊಗೊತಿದ್ದು ಇನ್ನೂ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಏನಾಗಲ್ಲ, ದೇ ವಿಲ್ ಗೋ ಫಾರ್ ಇಟ್. ಸೊ ಹಿಂಗೆ ರಿಪೀಟೆಡ್ ಆಗಿ ದೇ ವಿಲ್ ಸೆಲ್ಫ್ ಮೆಡಿಕೇಶನ್. ಸೊ ದೇ ವೆನ್ ದೇ ರೀಚ್ ಅಲ್ವಾ ಇಟ್ ವಿಲ್ ಆಲ್ಮೋಸ್ಟ್ ಟುವರ್ಡ್ಸ್ ದಿ ಕಾಂಪ್ಲಿಕೇಶನ್ ಮೀನ್ಸ್ ಎಂಡ್ ಸ್ಟೇಜಿಗೆ ಬಂದಿರುತ್ತೆ. ಸೊ ಅದೇ ನಾನು ಹೇಳ್ದಂಗೆ ಅಲ್ವಾ ನಾಡ್ಯೂಲ್ಸ್ಗಳು ಬರುವಂಥ ಸ್ಟೇಜಸ್ಗಳಾಗಿರುತ್ತೆ, ಅಥವಾ ಪೇನ್ ಏನು ಈವನ್ ನೀವು ಹೇಳ್ದಂಗೆ 1 ಪೇನ್ ಕಿಲ್ಲರ್ ನೆಕ್ಸ್ಟ್ 2 ಪೇನ್ ಕಿಲ್ಲರ್ಸ್. ಸೊ ಪೇನ್ ಕಿಲ್ಲರ್ಸ್ಗಳು ರೈಸ್ ಆಗ್ತಾ ಹೋಗುತ್ತೆ ಅವ್ರ ಪೇನ್ ಸಬ್ಸೈಡ್ ಆಗೋದಿಲ್ಲ, ದೇ ವಿಲ್ ಕಮ್ ಟು ದಟ್ ಸ್ಟೇಜ್. ಸೊ ಅವಾಗ ಬಂದಾಗ ದೇ ವಿಲ್ ಕಮ್ ಟು ದ ಕ್ಲಿನಿಕ್ ಆರ್ ದಿ ಹಾಸ್ಪಿಟಲ್ ರೀಚ್ ಔಟ್, ಏನೋ ಸಮಥಿಂಗ್ ದೇರ್ ಇಸ್ ಅ ವೇರಿಯೇಷನ್, ಸೊ ನಾನು ಬರಬೇಕು ಅಂತ. ಬಟ್ ಯೂಶಲಿ ಹೆಣ್ಮಕ್ಳು ಇದನ್ನ ಇಗ್ನೋರ್ ಮಾಡ್ತಾರೆ. ಸೊ ಮನೆ ಕೆಲಸದಲ್ಲಿ ಮೋಸ್ಟ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಅಥವಾ ನಾನು ಹೆಚ್ಚಾಗಿ ಸ್ಟ್ರೈನ್ ಮಾಡ್ಕೊಂಡಿರ್ಬೋದು. ಸೊ ವಾಟ್ ಹ್ಯಾಪನ್ಸ್ ಇವನ್ ದೇ ವಿಲ್ ಬಿ ಹ್ಯಾವ್ ಎಮೋಷನಲಿ ಚೇಂಜಸ್ ಇರುತ್ತೆ, ಅಥವಾ ಹಾರ್ಮೋನಲ್ ಚೇಂಜಸ್ ಇರ್ತದೆ. ಸೊ ಹೆಣ್ಮಕ್ಳು ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಇವನ್ ಆಹಾರ ಸೇವನೆ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ತಮ್ಮ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಲ್ಯಾಕ್ ಮಾಡ್ತಾರೆ. ಸೊ ಇಟ್ ಶುಡ್ ನಾಟ್ ಡೂ ದಟ್. ಸೊ ಮುಂಚೆನೇ ರೀಚ್ ಔಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ಗೆ ಹೋಗೋದನ್ನ ಖಂಡಿತವಾಗ್ಲೂ ತಡಿಬೋದು. ಲೈಫ್ ಸ್ಟೈಲ್ ಅನ್ನೋದೇ ಈ ಒಂದು ಆರ್ಥರೈಟಿಸ್ಗೆ ಎಷ್ಟು ಕಾರಣ ಆಗಿರ್ಬೋದು ಅಂತ ನನ್ನ ಪ್ರಶ್ನೆ. ಯಾಕಂದರೆ ಇವತ್ತು ಮುಂಚೆ ಎಲ್ಲ ವೆಜಿಟೇಬಲ್ಸ್ ಚಾಪಿಂಗ್ ಅಂತ ಹೇಳಿದ್ರೆ ಕೂತ್ಕೊಂಡು ಮಾಡ್ತಾಯಿದ್ರು. ಈಗ ಲಾಂಗ್ ಟೈಮ್ವರೆಗೂ ಕೂಡ ಹೆಣ್ಮಕ್ಳು ಕಿಚನ್ ವರ್ಕ್ ಅಂದರೆ ಸ್ಟ್ಯಾಂಡಿಂಗ್ ಪೊಸಿಷನ್ಲೇ ಇದೆ. ಅದರ್ವೈಸ್ ಈಗ ಏನೋ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಸ್ಟ್ಯಾಂಡಿಂಗ್ ಪೊಸಿಷನ್. ಎಲ್ಲೇ ಬಸ್ ಹತ್ತು ಅಥವಾ ಮತ್ತೆ ಯಾವುದೋ ಕಾರಣ ಅಂತ ಹೇಳಿದ್ರು ಕೂಡ ಸ್ಟ್ಯಾಂಡಿಂಗ್ ಪೊಸಿಷನ್. ಈ ಸ್ಟ್ಯಾಂಡಿಂಗ್ ಪೊಸಿಷನ್ ಅನ್ನೋದು ಸಿಟ್ಟಿಂಗ್ ಪ್ರಾಪರ್ ಇಲ್ದಿರೋದು ಎಷ್ಟರ ಮಟ್ಟಿಗೆ ಕಾರಣ ಆಗಿರ್ಬೋದು? ಓಕೆ, ದಟ್ಸ್ ವಾಟ್. ಏನಂದರೆ ನಾನು ಹೇಳ್ದಂಗೆ ಹೆಣ್ಮಕ್ಳಲ್ಲಿ ವೆಯ್ಟ್ ಸಹ ಮ್ಯಾನೇಜ್ ಇದಾಗುತ್ತೆ, ಮ್ಯಾಟ್ರ್ ಆಗುತ್ತೆ. ಸೊ ಅದು ಒಂದು ಸರಿಯಾದ ಆಹಾರ ಟೈಮಿಗೆ ಸರಿಯಾಗಿ ಸೇವನೆ ಮಾಡ್ದಲೇ ಇರುವಂಥದ್ದು. ಈವನ್ ದಟ್ ಈಸ್ ವಾಟ್ ಯು ಕಿಚನಲ್ಲಿ ಲಾಟ್ ಆಫ್ ಟೈಮ್ ಇನ್ ದ ಮಾರ್ನಿಂಗ್ ಟೈಮಲ್ಲಿ, ಅಥವಾ ಅವ್ರ ಹಸ್ಬೆಂಡ್ ಹೋಗೋದು ಅಥವಾ ಮಕ್ಕಳು ಹೋಗೋದು ಟೈಮಲ್ಲಿ ಗಡಿಬಿಡಿಯಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ, ಎಷ್ಟು ಲಾಂಗ್ ಸ್ಟ್ಯಾಂಡಿಂಗಲ್ಲಿ ನಿಂತಿರ್ತೀವಿ, ಅದು ಒಂದೇ ಕಾಲ ಮೇಲೆ ಪ್ರೆಷರ್ ಹಾಕಿ ನಿಂತ್ಕೊಳ್ಳೋದಾಗಿರ್ಬೋದು. ಸೊ ದಟ್ ಏನಾಗುತ್ತೆ, ದೀರ್ಘಕಾಲದಲ್ಲಿ ಹಿಂಗೆ ನಿಂತ್ಕೊಂಡ್ಬಂದಾಗ ಆ ಟೈಮಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ದೆನ್ ಲೇಟರ್ ಆನ್ ದೇ ವಿಲ್ ಫೀಲ್ ಸಮಥಿಂಗ್, ದೇರ್ ಇಸ್ ಅ ಡಿಸ್ಕಂಫರ್ಟ್. ಸೊ ಸ್ವಲ್ಪ ರೆಸ್ಟ್ ತಗೊಂತಾರೆ, ದೇ ವಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್, ಮತ್ತೆ ನಿಂತ್ಕೊಳ್ಳೋದು ಹಾಗೆ ಮಾಡ್ತಾರೆ. ಸೊ ದಟ್ ಇಸ್ ಶುಡ್ ನಾಟ್ ಬಿ ದರ್. ಎಲ್ಲೋ ಒಂದು ಡಿಸ್ಕಂಫರ್ಟ್ ಆಗ್ತಿದೆ, ಯು ಶುಡ್ ಟೇಕ್ ಸಮ್ ರೆಸ್ಟ್. ಸೊ ನಾಟ್ ಲಾಂಗ್ ಸ್ಟ್ಯಾಂಡಿಂಗ್ ಇಸ್ ನಾಟ್ ಅಡ್ವೈಸಬಲ್. ಇವಾಗ ಅಕಸ್ಮಾತ್ ಏನಾದ್ರು ಓವರ್ ವೇಟ್ ಏನಾದ್ರು ಇದ್ರು ಅಂದರೆ ಇಫ್ ದ ಸ್ಟ್ಯಾಂಡ್ ಫಾರ್ ದಿ ಲಾಂಗ್ ಟೈಮ್ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ಎ ಇಂಪ್ಯಾಕ್ಟ್ ಆನ್ ದಿ ಜಾಯಿಂಟ್ಸ್. ಓಕೆ, ಈಗ ಹಿಪ್ ರೀಜನಲ್ಲಿ ಕೆಲವೊಂದು ಸಲ ಕರೆಂಟ್ ಪಾಸ್ ಆದಂಗೆ ಆಗುತ್ತೆ, ಕಾಲುಗಳಲ್ಲಿ ಮೂಳೆಗಳಲ್ಲಿ ಏನೋ ಒಂದು ಸೌಂಡ್ ಕ್ರಕ್ ಅಂತ ಸೌಂಡ್ ಬಂದಂಗೆ ಆಗುತ್ತೆ. ಈ ಥರ ಕೆಲವೊಂದು ಸಿಂಪ್ಟಮ್ಸ್ ಹೇಳ್ತಾರೆ. ಇದನ್ನ ಆರ್ಥರೈಟಿಸ್ ಅಂತಲೇ ಡಿಸೈಡ್ ಮಾಡ್ಬೋದಾ? ಆರ್ಥರೈಟಿಸ್ ಅಂತಲೇ ಹೇಳಲಿಕ್ಕಾಗಲ್ಲ. ಈಗ ನೀವು ಹೇಳ್ದಂಗೆ ಹೇಗೆ ಅದು ಪ್ರಿಕಿಂಗ್ ಸೆನ್ಸೇಷನ್ ಆಗಿರ್ಬೋದು, ಅಥವಾ ಚಳಕ್ ಅಂತ ಅನ್ನತ್ತೆ, ಅಥವಾ ನಮ್ನೆಸ್ ಅಂತ ಹೇಳುತ್ತೆ ಅಂತ ಹೇಳಿದಾಗ, ಸೊ ಅದು ವಿಟಮಿನ್ B12 ಡಿಫಿಷಿಯನ್ಸಿಯಿಂದನೂ ಆಗ್ಬೋದು. ಇನ್ನೊಂದು ಸಯಾಟಿಕಾ ಅಂತಾನು ಹೇಳ್ತಾರೆ. ಸೊ ಏನಾದರೂ ಡಿಸ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಅದು ನರ್ವ್ ಮೇಲೆ ಕಂಪ್ರೆಷನ್ ಬೀಳುತ್ತೆ. ಸೊ ನರ್ವ್ ಎಲ್ಲೆಲ್ಲಿ ಪಾಸ್ ಆಗೋದು ದೇರ್ ವಿಲ್ ಬಿ ಅ ಸಮಥಿಂಗ್ ಮೀನ್ಸ್ ಅದು ಚಳಕ ಆಗಿರ್ಬೋದು, ದಟ್ ವಿಲ್ ಬಿ ದ ಥಿಂಗ್ ಆಗುತ್ತೆ. ಅಥವಾ ನೈಟಲ್ಲಿ ಅವ್ರಿಗೆ ಮಲಗ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಾಲು ಹುರಿ ಅದಾಗಿರ್ಬೋದು. ಸೊ ಅದ್ರಲ್ಲಿ ನಾನಾ ಕಂಡೀಷನ್ಸಲ್ಲೂ ಬರ್ತದೆ. ಇವನ್ ಡಯಾಬಿಟಿಕಲ್ಲೂ ಬರ್ತದೆ, ಡಯಾಬಿಟಿಕ್ ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೂ ಬರ್ತದೆ, ಅಥವಾ ಥೈರಾಯ್ಡಲ್ಲೂ ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೂ ಬರುತ್ತೆ. ಈವನ್ ದೇರ್ ವಿಲ್ ಬಿ ಎನಿ ನರ್ವ್ ಚೇಂಜಸ್, ಅಥವಾ ವೈಟಮಿನ್ B12 ಡಿಫಿಷಿಯನ್ಸಿ ಇದ್ರೂ ಸಹ ಬರುವಂಥ ಚಾನ್ಸಸ್ ಇರುತ್ತೆ. ಅಥವಾ ನೀವು ಹೇಳ್ದಂಗೆ ನಡೀತಿರ್ಬೇಕಾದ್ರೆ ಮೂಳೆಯಲ್ಲಿ ಕಳಕ್ ಅಂತ ಸೌಂಡ್ ಬರುತ್ತೆ. ಸೊ ದಟ್ ಇಸ್ ಬಿಕಾಸ್ ಆಫ್ ದ ವಿಟಮಿನ್ D ಡಿಫಿಷಿಯನ್ಸಿನೂ ಸಹ ಇರ್ತದೆ. ಸೊ ಏನಂದ್ರೆ ಅವರ ಆಹಾರ ತಗೊಳ್ತಾ ಇರ್ತೀನಿ ಅಂತ ಹೇಳ್ತಾರೆ, ಬಟ್ ಅವ್ರಿಗೆ
ನಾಲೆಜ್ ಇರಲ್ಲ, ಮೀನ್ಸ್ ಯಾವುದ್ರಲ್ಲಿ ಹೆಚ್ಚಿನ ಅಂಶದ ವಿಟಮಿನ್ ಡಿ ಇರ್ಬೋದು, ಅಥವಾ ಸನ್ನಿಗೆ ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ಅವ್ರಿಗೆ ಕೆಲವ್ರಿಗೆ ಗೊತ್ತಿಲ್ಲ. ಕೆಲವರು ಮಿಸ್ಕನ್ಸೆಪ್ಷನ್ ಆಗಿ ಎಳೆ ಬಿಸಿಲಲ್ಲಿ ತಗೊಳ್ಳುವಂಥದ್ದಾಗಿರ್ಬೋದು. ಇಟ್ಸ್ ಯೂಶಲಿ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕು ಅಂದರೆ 9 or 10 ಮೇಲೆ ಬಾಡಿನ ಎಕ್ಸ್ಪೋಸ್ ಮಾಡಬೇಕು. ಇಟ್ ಈಸ್ ಗುಡ್ ಆ್ಯಕ್ಚುಲಿ. ಓಕೆ. ಸೊ ಇಟ್ ಈಸ್ ಎಳೆ ಬಿಸಿಲಲ್ಲಿ ಮಾಡಿ ಇಲ್ಲ ಅಂತಲ್ಲ, ಬಟ್ ಕಂಪೇರ್ ಟು ದ್ಯಾಟ್ 9 or 10 ಅಬೋವ್ ದ್ಯಾಟ್ it will be helpful. So body absorb ಮಾಡಲಿಕ್ಕೆ ಅಥವಾ ಕ್ಯಾಲ್ಸಿಯಂ ಸಿಂಥಸೈಸ್ ಮಾಡಲಿಕ್ಕೆ, ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ವಿಟಮಿನ್ ಡಿ ರಿಚ್ ಫುಡ್ಸ್ಗಳನ್ನ ತಗೊಳ್ಳೋಂಥದ್ದಾಗಿರ್ಬೋದು, ಅದ್ರ ಸ್ವಲ್ಪ ಕಡೆ ಗಮನ ಇರಬೇಕು. ಸೊ ತರಕಾರಿಗಳು ತಗೊಳ್ತಾ ಇದ್ದೀನಿ ಅಂದ್ರೂ ಅದ್ರ ಯಾವ ರೀತಿಯಲ್ಲಿ ತಗೊಂತೆ, ಅಥವಾ ತುಂಬಾ ಓವರ್ ಬಾಯ್ಲ್ ಮಾಡಿದ್ರು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಹೋಗ್ತದೆ. ಸೊ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಅ ಸಫಿಷಿಯಂಟ್ ಥಿಂಗ್, ಮೀನ್ಸ್ ಈಗ ನಾನ್ ವೆಜ್ ತಿನ್ನೋದಾಗಿದ್ರೆ ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅಥವಾ ಎಗ್ ಆಗಿರ್ಬೋದು, ಸೊ ಹಂಗಿರ್ಬೋದು. ಅಥವಾ ಸಸ್ಯಾಹಾರಿಗಳು ಬಂದಾಗ ಸ್ವಲ್ಪ ಮಿಲ್ಕ್ ಇರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ಗಳಿರ್ಬೋದು. ಸೊ ಹಂಗಿದ್ದಾಗ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅಥವಾ ಮಶ್ರೂಮ್ ಇರ್ಬೋದು. ಕೆಲವರು ರಾತ್ರಿ ಮಲಗಿದಾಗ ಬೆಳಗ್ಗೆ ಹೇಳೋದಕ್ಕೆ ಆಗಲ್ಲ, ಆ್ಯಂಡ್ ರೆಗ್ಯುಲರ್ ಲೈಫ್ಲೇ ಲೀಡ್ ಮಾಡ್ತಿರ್ತಾರೆ, ಬಟ್ ಹೇಳೋದಕ್ಕಾಗಲ್ಲ, ಸೊಂಟ ಹಿಡಿತು, ಕಾಲ್ಗಳೇ ಎತ್ತಕ್ಕಾಗ್ತಿಲ್ಲ, ಕಾಲು ಜೋಮ್ ಹಿಡಿದ್ಬಿಟ್ಟಿದೆ, ಈ ಥರದೊಂದು ಕೆಲವೊಂದು ಸಿಂಪ್ಟಮ್ಸ್ನ ಹೇಳ್ತಾರೆ. ಇನ್ನು ಕೆಲವ್ರಿಗೆ ಹೆಂಗೆ ಅಂದರೆ, ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ ತಕ್ಷಣ ಪಟಪಟ ಅಂತ ಲಟಿಕೆ ತೆಗಿಬೇಕು, ಇಲ್ಲಾಂದ್ರೆ ತೆಗೆದ ತಕ್ಷಣ ಸಮಾಧಾನ, ಈ ಥರದೊಂದು ಪ್ರೋಸೆಸ್ನ ಇಟ್ಕೊಂಡಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ಡೇಂಜರಸ್ ಅಂತ ಹೇಳಿ? ಸೊ ಇಟ್ ಇಸ್ ನಾಟ್ ಮೀನ್ಸ್ ಯಾವಾಗಲೂ ನೆಟ್ಗೆ ತೆಗೆಯೋದು ನೀವು ಹೇಳ್ದಂಗೆ ದೇರ್ ವಿಲ್ ಬಿ ಅ ಗ್ಯಾಸ್. ಸೊ ಇಟ್ ಶುಡ್ ಬಿ ಸಮ್ಟೈಮ್ಸ್ ಇಟ್ಸ್ ಓಕೆ, ನಾಟ್ ಆಲ್ ದ ಟೈಮ್ಸ್. ಅಥವಾ ಸಡನ್ ಆಗಿ ರ್ಯಾಪಿಡ್ ಆಗಿ ನೆಕ್ ಮೂವ್ ಮಾಡೋದಾಗಿರ್ಬೋದು, ಇಟ್ ಇಸ್ ಆಲ್ ಡೇಂಜರಸ್. ಓಕೆ, ಸೊ ಇಟ್ ಹ್ಯಾಸ್ ಅ ವೆರಿ ಬ್ಯಾಡ್ ಎಫೆಕ್ಟ್. ಸೊ ದೇರ್ ವಿಲ್ ಬಿ ಅ ರಿಲೀಫ್ ಅಂತ ಹೇಳ್ತಾರೆ, ಬಟ್ ಇಟ್ ಇಸ್ ನಾಟ್ ಅಡ್ವೈಸಬಲ್. ಆ ಥರ ಮಾಡೋದು ಸೂಕ್ತ ಅಲ್ಲ. ಸೊ ಈಗ ನೀವು ಹೇಳ್ದಂಗೆ ಸ್ವಲ್ಪ ಈಗ ಈ ಆರ್ಥರೈಟಿಸ್ ಅಲ್ಲಿ ಏನಾಗ್ತದೆ ಅಂದ್ರೆ, ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗ್ತದೆ, ಸ್ವಲ್ಪ ಕೆಲಸ ಮಾಡಿದ್ರು ಅಥವಾ ಹಸುವು ಸಹ ಕಡಿಮೆ ಆಗ್ತದೆ, ಅಥವಾ ಊಟ ಮಾಡಬೇಕು ಅಂತ ಅನ್ಸೋದಿಲ್ಲ, ಅಥವಾ ನಾಸಿಯಾ ಫೀಲಿಂಗ್ ಅಂದ್ರೆ ವಾಕ್ಲಿಕ್ಕೆ ಬರುವಂಥದ್ದು, ಏನ್ ನೋಡಿದ್ರು ತಿನ್ಲಿಕ್ಕೆ ಮನ್ಸಾಗುತ್ತೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲಾನು ಕಡಿಮೆ ಆಗುತ್ತೆ, ಎಲ್ಲಾನು ಡಿಫಿಷಿಯನ್ಸಿ ಆಗುತ್ತೆ. ಸೊ ಏನೋ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರ್ಬೋದು ಅನ್ನೋ ಇದ್ರ ಮೇಲೆ ಹೋಗ್ತಾರೆ. ಸೊ ವೆನ್ ದೇ ಕಮ್ಸ್ ಎಕ್ಸಾಕ್ಟ್ಲಿ ದೇರ್ ವಿಲ್ ಬಿ ಅ ಲಿಂಕ್ ಫಾರ್ ದಿ ಆರ್ಥರೈಟಿಸ್ ಅಂಡ್ ಆಲ್ಸೋ ಬವಲ್ ಮೂಮೆಂಟ್. ಇನ್ನು ನಾವು ಒಳಗಡೆ ಈ ಲಾರ್ಜ್ ಇಂಟೆಸ್ಟೈನ್ಸ್ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗುತ್ತೋ, ದೇರ್ ವಿಲ್ ಬಿ ಮೀನ್ಸ್ ಅಕಸ್ಮಾತ್ ಏನಾದ್ರು ಡಿಸ್ಟರ್ಬೆನ್ಸ್ ಆಗಿ ದೇರ್ ವಿಲ್ ಬಿ ಗಟ್ ಮೀನ್ಸ್ ಲೀಕಿಂಗ್ ಅಂತ ಇರ್ತದೆ. ಸೊ ಅಲ್ಲೇನಾದ್ರೂ ಇದ್ದಾಗ ಅದರಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಸ್ ಏನಾದರೂ ಬಾಡಿಗೆ ಎಂಟ್ರಿ ಆಯಿತು ಅಂದರೆ, ಇಟ್ ಡೆಫಿನೆಟ್ಲಿ ದ ಬಾಡಿ ವಿಲ್ ಥಿಂಕ್ ಇಟ್ ಆಸ್ ಅನ್ ಎನಿಮಿ ಅಂತ ಅನ್ಕೊಂಡು ಅದೇನು ಮಾಡುತ್ತೆ, ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನಮ್ಮ ಬವಲ್ ಮೂಮೆಂಟ್ನು ಸಹ ಸರಿಯಾಗಿ ರೀತಿಯಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ನಮ್ಮ ಬವಲ್ ಸಿಸ್ಟಮ್ನು ನಾವು ಸರಿಯಾಗಿ ರೀತಿಯಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ, ಸೊ ಡೆಫಿನೆಟ್ಲಿ ಅದು ಏನಾಗುತ್ತೆ, ಒಂದು ಆರ್ಥರೈಟಿಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮೇ ಬಿ ಆಲ್ಕಲೈನ್ ಜಾಸ್ತಿ ಆಲ್ಕಲೈನ್ ಆಗಿರ್ಬೋದು. ಸೊ ಕೆಲವೊಂದು pH ಲೆವೆಲ್ ಇರುತ್ತೆ, ಆಸಿಡಿಕ್ ಆಗಿರಬೇಕು ಅಂತ. ಸೊ ಆಲ್ಕಲೈನ್ ಇದ್ದಾಗ, ಅಥವಾ ನಾವು ಸ್ವೀಟ್ ಪ್ರೋನ್ ಜಾಸ್ತಿ ಸ್ವೀಟ್ ತಿಂದಾಗಲೂ ಏನಾಗುತ್ತೆ, ಅಥವಾ ಪ್ರೋಸೆಸ್ ಫುಡ್ಗಳನ್ನ ಜಾಸ್ತಿ ತಗೊಳ್ಳೋದು ಹಿಂಗೆ, ಅಥವಾ ಪ್ರೋಬಯೋಟಿಕ್ ಅಥವಾ ಫುಡ್ಸ್ಗಳನ್ನ ನಾವು ಸರಿಯಾದ ರೀತಿಯಲ್ಲಿ ತಗೊಂಡಿಲ್ಲ, ಅಥವಾ ನಮ್ಮ ಬೋವಲ್ ಸಿಸ್ಟಮ್ನ ಸರಿಯಾಗಿ ಇದು ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಚೇಂಜಸ್. ಅವಾಗ ಏನಾಗುತ್ತೆ, ಆರ್ಥರೈಟಿಸ್ ಆಗಲಿಕ್ಕೂ ಸಾಧ್ಯ ಇರ್ತದೆ. ಸೊ ಅವಾಗ ನಾವು ಏನೇ ತಂದರೂ ಸಹ ಡೈಜೆಷನ್ ಆಗಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ವಿಟಮಿನ್ ಡಿ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು, ಸ್ವಲ್ಪ ಅದನ್ನು ಬ್ಲಡ್ ಟೆಸ್ಟು ಮಾಡಿಸ್ಬೇಕಾಗತ್ತೆ. ಸೊ ನೆಕ್ಸ್ಟು ವಿಟಮಿನ್ ಸಿ ರಿಚ್ ಫುಡ್ಸ್ಗಳಾಗಿರ್ಬೋದು, ಸೊ ಈ ಥರ ಹೆಚ್ಚಿನದಂಥ ಆ ಥರ ಫ್ರೂಟ್ಸ್ಗಳಾಗಿರ್ಬೋದು, ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ಗಳಾಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಫುಡ್ಸ್ಗಳಾಗಿರ್ಬೋದು. ಸೊ ಎಲ್ಲನೂ ತೊಗೊಳ್ಬೇಕಾಗ್ತದೆ. ಕೆಲವ್ರಿಗೆ ಆರ್ಥರೈಟಿಸ್ ಅಂದಿದ ತಕ್ಷಣ ಸೊ ಅದನ್ನು ನಾನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಮಾಡ್ಕೊತಾರೆ. ದಟ್ ಶುಡ್ ನಾಟ್ ಬಿ ದೇರ್. ಎಲ್ಲ ಕೇಸಸ್ಸಲ್ಲೂ ಆಗೋದಿಲ್ಲ. ಸೊ ಒಂದು ಆಂಕ್ಲೈಸಿಂಗ್ ಇನ್ಫ್ಲಮೇಟ್ರಿ ಅಂತ ನಾನು ಹೇಳ್ದಂಗೆ ಸೊರಾಟಿಕ್ ಆಗಿರ್ಬೋದು, ಆಂಕ್ಲೈಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ಸೊ ಇಂಥ ಕಂಡೀಷನ್. ಮತ್ತು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಗೌಟಿ ಆರ್ಥರೈಟಿಸ್ ಅಂತ ಹೇಳಿದಾಗ ಅಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆದಾಗ ನಾವು ಕೆಲವೊಂದು ಫುಡ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ ಇನ್ ಸರ್ಟನ್ ಟೈಪ್ಸ್ ಆಫ್ ಆರ್ಥರೈಟಿಸ್, ನಾಟ್ ಇನ್ ಆಲ್ ಆರ್ಥರೈಟಿಸ್. ಸೊ ಅದು ಜನ ಹೆಂಗೆ ಅಂತಂದ್ರೆ, ಆರ್ಥರೈಟಿಸ್ ಬಂದ್ಬಿಟ್ಟಿದೆ, ನಾನು ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅಂತ ದೇರ್ ವಿಲ್ ಬಿ ಅ ಮಿಸ್ಕನ್ಸೆಪ್ಷನ್. ಸೊ ದಟ್ ಶುಡ್ ನಾಟ್ ಬಿ ದೇರ್ ಆ್ಯಕ್ಚುಲಿ. ಸೊ ಎಲ್ಲಾನು ಬೇಕು. ಹೇಗೆ ನೀವು ಮೆಡಿಸನ್ ತೊಗೊತಿದ್ರು, ದ ಪ್ರಾಪರ್ ನಮ್ಮ ಸೆಲ್ಫ್ ಕೇರ್ನ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಡಯಟ್ ಸಹ ಮ್ಯಾಟರ್ ಆಗುತ್ತೆ. ಈವನ್ ದ ಸ್ಟ್ರೆಸ್ ಆಲ್ಸೋ ಮ್ಯಾಟರ್ಸ್. ಎಷ್ಟೋ ಜನ ಆರ್ಥರೈಟಿಸ್ ಸಫರ್ ಆಗ್ತಿರ್ತಾರೆ, ಆದರೆ ಕೆಲವ್ರು ಮಾತ್ರ ಅಯ್ಯೋ ನನಗೆ ಯಾಕೆ ಬಂತು ಇದು ಆರ್ಥರೈಟಿಸ್, ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಲ್ಲ, ಅಥವಾ ನಾನು ಐ ಆಮ್ ಫಾಲೋಯಿಂಗ್ ಎವ್ರಿಥಿಂಗ್, ಬಟ್ ನನಗೆ ಯಾಕೆ ಬಂತು. ಸೊ ದಟ್ ಈಸ್ ನಾಟ್ ದ ಥಿಂಗ್. ಸೊ ದೇರ್ ವಿಲ್ ಬಿ ಅ ಸಮ್ ಎರರ್. ಸೊ ಪ್ರಾಪರ್ ರೊಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಅಥವಾ ಡಾಕ್ಟರ್ನ ಕರೆಕ್ಟಾಗಿ ಕನ್ಸಲ್ಟ್ ಮಾಡೋದಾಗಿರ್ಬೋದು. ಕನ್ಸಲ್ಟ್ ಮಾಡಿದ್ಮೇಲೆ ಓಕೆ ಐ ಆಮ್ ಗೆಟಿಂಗ್ ರಿಲೀಫ್ ಅಂದ್ಬಿಟ್ಟು ಮೆಡಿಸಿನ್ ಸ್ಟಾಪ್ ಮಾಡೋದು, ದಟ್ ಶುಡ್ ನಾಟ್ ಬಿ ದೇರ್. ಸೊ ಕಂಟಿನ್ಯೂಷನ್ ಅನ್ನೋದೇನು ಇರಬೇಕು. ಕಂಟಿನ್ಯೂಷನ್ ಅಂತ ಒಂದಿದ್ದಾಗ ಡೆಫಿನೆಟ್ಲಿ ಒಂದು ಫಾಲೋಅಪ್ಸು ಅಥವಾ ಅದ್ರ ಗೈಡೆನ್ಸ್ ಪ್ರಕಾರ ಫಾಲೋಅಪ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಹೆಂಗೆ ಅಂದರೆ, ಮಾನಸಿಕವಾಗಿ ಡೆಫಿನೆಟ್ಲಿ ಅದೊಂದು ಮ್ಯಾಟ್ರ್ ಆಗುತ್ತೆ. ಹಿಂಗೆ ನನಗೆ ಯಾಕೆ ಬಂದಿದೆ ಅನ್ನೋದು ಒಂದು ಇದ್ದಾಗ, ಸೊ ಐ ವೋಂಟ್ ಗಿವ್ ಅಪ್.
ಅಂದ್ರೆ ನಾನು ಅದನ್ನ ಹೆಂಗ್ ಫೈಟ್ ಮಾಡ್ತೀನಿ, ಐ ವಿಲ್ ಫೈಟ್ ಬ್ಯಾಕ್. ದಟ್ ಪಾಸಿಟಿವ್ ಮೈಂಡ್ ಶುಡ್ ಬಿ ದರ್. ದ ಪಾಸಿಟಿವ್ ಮೈಂಡ್ ಇದ್ದಾಗ ಡೆಫಿನೆಟ್ಲಿ ಯಾವುದೇ ಕಾಯಿಲೆ ಆದ್ರೂ ದ ವಿಲ್ ಪವರ್ ಅಂತ ಹೇಳ್ತೀವಲ್ಲ, ಇಫ್ ವಿ ಹ್ಯಾವ್ ದಿ ಪಾಸಿಟಿವ್ ಮೈಂಡ್ ಡೆಫಿನೆಟ್ಲಿ ಯಾವುದೇ ಇದಾದ್ರೂ ವಿ ವಿಲ್ ಓವರ್ಕಮ್ ಇಟ್. ನಮ್ಗೆ ಬಂತಲ್ಲ, ಓ ಇದು ಮಾಡಿದ್ರೆ ನಂಗೆ ಸುಸ್ತಾಗುತ್ತೆ, ಇದು ಮಾಡಿದ್ರೆ ನನಗೆ ಜಾಸ್ತಿ ಆಗೋದಿಲ್ಲ, ಸೊ ಅಂತ ನಾವು ಸೆಲ್ಫ್ ಲಿಮಿಟ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ ಮೈಂಡ್ ಸೆಟಪ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈವನ್ ಮೈಂಡ್ ಸಹ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ನೆಗೆಟಿವ್ ಹ್ಯಾಸ್ ಅ ಬ್ಯಾಡ್ ಇಂಪ್ಯಾಕ್ಟ್. ನೆಗೆಟಿವ್ ಥಿಂಕಿಂಗ್ ಸಹ ಮಾಡಬಾರ್ದು. ಯಾವಾಗಲೂ ಬೇರೆಯವ್ರಿಗೆ ಒಳ್ಳೆಯದಾಗಲಿ, ಬೇರೆಯವ್ರಿಗೆ ಒಳ್ಳೆಯವ್ರಿಗಾದ್ರೆ ನಮಗೂ ಒಳ್ಳೇದಾಗೋ ಥರ. ಸೊ ಡೆಫಿನೆಟ್ಲಿ ಕಮ್ ಬ್ಯಾಕ್. ಎಕ್ಸಾಕ್ಟ್ಲಿ. ಸೊ ಅದ್ರ ಥರ ಥಿಂಕ್ ಮಾಡಿದಾಗ ಡೆಫಿನೆಟ್ಲಿ ಎವ್ರಿಥಿಂಗ್ ಗೋಸ್ ಇನ್ ಎ ಹಾರ್ಮೋನಲ್ಸ್ ವೇ, ಮೀನ್ಸ್ ಬ್ಯಾಲೆನ್ಸ್ಡ್ ವೇ ಅಂತ ಹೇಳ್ಬೋದು. ರೈಟ್. ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ? ಯೂಶಲಿ ಏನು ಅಂದರೆ ಪೇಷಂಟ್ಸ್ಗೆ ಕಂಪ್ಲೀಟ್ ಕ್ಯೂರ್ ಆಗಲೇಬೇಕು ಅನ್ನುವಂಥ ಭಾವನೆ ಇದೆ. ಹೋಮಿಯೋಪತಿ ಅಂದಾಗ ಇಟ್ ಈಸ್ ಲಾಂಗ್ ಟೈಮ್, ಈ ಥರದೊಂದು ಮಿಸ್ಕನ್ಸೆಪ್ಷನ್ ಇದೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಮತ್ತು ನಿಮ್ಮಲ್ಲಿ ಯಾವ ರೀತಿ ವಿಶೇಷ ಟ್ರೀಟ್ಮೆಂಟ್ ಅಂತ ಹೇಳಿ? ಓಕೆ, ಹೋಮಿಯೋಪತಿಯಲ್ಲಿ ಬಂದಾಗ ದ ಆರ್ಥರೈಟಿಸ್ ಹ್ಯಾವ್ ಅ ವಂಡರ್ಫುಲ್ ಮೆಡಿಸನ್ ಅಂತ ಹೇಳ್ಬೋದು. ಸೊ ಹೆಂಗೆ ಅಂತಂದರೆ ಯಾವುದೇ ವಯಸ್ಕರಲ್ಲಿ ಬಂದ್ರೂ ಸಹ, ಸೊ ಹೆಂಗೆ ಅಂದರೆ ನಾನು ಯೂಶಲಿ ಕ್ಲಿನಿಕ್ ರೀಚ್ ಔಟ್ ಆಗೋದು ದೇ ವಿಲ್ ಬಿ ಎ ಕಾಂಪ್ಲಿಕೇಶನ್. ನಾನು ಆಗಲೇ ಹಿಂದೆ ಡಿಫಾರ್ಮಿಟೀಸ್ ಆಗಿರ್ಬೋದು ಅಥವಾ ನೋಡ್ಯೂಲ್ಸ್ ಬಂದಿರ್ತಲ್ಲ, ಆ ಸಮಯದಲ್ಲಿ ಬರುವಂಥ ಪೇಷಂಟ್ಸ್ ಆಗಿರ್ತಾರೆ. ಇಫ್ ದೇ ರೀಚ್ ಔಟ್ ಅರ್ಲಿಯರ್ ಡೆಫಿನೆಟ್ಲಿ ಇಮ್ಯೂನ್ ಸಿಸ್ಟಮ್ನ ನಾವು ಬೂಸ್ಟ್ ಅಪ್ ಮಾಡ್ತೀವಿ. ಸೊ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ಅದನ್ನು ಡೆಫಿನೆಟ್ಲಿ ಇವಾಗ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಆ ಟೈಮಿಂಗ್ ಮಾತ್ರ ಸಬ್ಸೈಡ್ ಆಗಿ ದಟ್ ವಿಲ್ ಕಮ್ ಬ್ಯಾಕ್ ಅಗೇನ್ ಇನ್ ಮೋರ್ ಇಂಟೆನ್ಸ್ ಫಾರ್ಮಲ್ ಅಂತ ಹೇಳ್ಬೋದು. ನಾವಿಲ್ಲಿ ಇಮ್ಯೂನ್ ಸಿಸ್ಟಮ್ನೇ ನಾವು ಸ್ಟ್ರಾಂಗ್ ಅಪ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ದೇ ಹ್ಯಾವ್ ವಂಡರ್ಫುಲ್ ಮೆಡಿಸನ್ಸ್ ಅಂತ ಹೇಳ್ಬಿಡೋದು. ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸನ್ ಅಂತ ನಾವು ಮಾಡ್ತೀವಿ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ಲೇನ್ ಅಪ್. ಮೇ ಬಿ ಬಿಕಾಸ್ ಆಫ್ ದ ಫಿಸಿಕಲ್ ಅಂತಂದರೆ ಅವರ ಏನೇ ಅವರ ಥರ್ಸ್ಟ್ ಇರ್ಬೋದು, ಹಂಗರ್ ಇರ್ಬೋದು, ವಿಲ್ ಟೇಕ್ ಇನ್ ಟು ದ ಕ್ಯಾಟಗರೈಸೇಷನ್. ಅಥವಾ ಮೆಂಟಲ್ ಪ್ಲೇನಲ್ಲಿ ಬಂದಾಗ ಹೇಗಿರ್ಬೋದು, ಅವ್ರ ಹ್ಯಾಂಗರ್ ಹೇಗಿರ್ಬೋದು, ಹೌ ದೇ ಆರ್, ಸೊ ವಿ ವಿಲ್ ಟೇಕ್ ಇಟ್ ದ ಕನ್ಸಿಡರೇಷನ್. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಕನ್ಸಿಡರೇಷನ್. ಸೊ ಇಟ್ ಇನ್ ಆಲ್ ಕನ್ಸಿಡರ್ ಮಾಡಿ, ಅಥವಾ ಫಿಸಿಕಲ್ ಅವ್ರದ್ದು ಮೂಮೆಂಟ್ಸ್ ಹೇಗಿದೆ, ಸೊ ಅದನ್ನೆಲ್ಲನೂ ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ಲಿ ದ ಮೆಡಿಸನ್ will definitely it will help it out. So ಏನು ಅಂತ ಮೆಡಿಕೇಶನ್ಸ್ ಏನಾದರೂ ತೊಗೊತಿದ್ದೀರಾ, ಅಥವಾ ಎಷ್ಟು ದಿನಗಳಿಂದ, ಎಷ್ಟು ತಿಂಗಳುಗಳಿಂದ, ಅಥವಾ ಎಷ್ಟು ವರ್ಷಗಳಿಂದ ಸಫರ್ ಮಾಡ್ತಾ ಇದ್ದೀರಾ, ದೇರ್ ವಿಲ್ ಬಿ ಅ ಡೆಫಿನೆಟ್ಲಿ ರಿಸಲ್ಟ್. ನಾನು ಹೇಳ್ದಂಗೆ, ಸೊ ನಮ್ಮ ಹೋಮಿಯೋಪತಿಲಿ ಬರೀ ನಾವು ಮೆಡಿಸಿನ್ ಕಾಯಿಲೆಗೆ ಮಾತ್ರ ಟ್ರೀಟ್ ಮಾಡೋದಿಲ್ಲ. ಸೊ ಇಮ್ಯೂನ್ ಸಿಸ್ಟಮ್ನ ನಾವು ಬೂಸ್ಟ್ ಅಪ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಎ ಗುಡ್ ಇಂಪ್ಯಾಕ್ಟ್. ಸೊ ಇವನ್ ಆ ಪೇನಿಂದನೂ ಸಹ ರಿಲೀಫ್ ಸಿಗುತ್ತೆ. ಸೊ ಇವನ್ ನಾವು ವೇಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡಯಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಂದರೆ ಸೈಕಲಾಜಿಕಲಿ ಸ್ವಲ್ಪ ನಾವು ಹೇಗೆ ನಾವು ನ್ಯೂಟ್ರಿಷನ್ ಸಲಹೆಗಳು, ಈ ಥರ ಸಲಹೆಗಳನ್ನು ಸಹ ನಾವು ಕೊಡ್ತೀವಿ ಡೆಫಿನೆಟ್ಲಿ. ಆಮೇಲೆ ಸೂಕ್ತವಾದ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸ್ತಾ ಇರ್ತೀವಿ. ಸೊ ಹೌ ದ ಇಂಪ್ರೂವ್ಮೆಂಟ್ ಇಟ್ಸ್ ಗೋಯಿಂಗ್ ಆನ್ ಅನ್ನೋದು. ಸೊ ಡೆಫಿನೆಟ್ಲಿ ಈ ಥರ ಮಾಡಿದಾಗ ಡೆಫಿನೆಟ್ಲಿ ದೇರ್ ಇಸ್ ಅ ಹೋಮಿಯೋಪತಿ ಇಸ್ ದ ಬೆಸ್ಟ್ ವೇ ಫಾರ್ ದಿ. ಕೆಲವೊಂದು ಪೇಷಂಟ್ಸ್ ಏನಾಗ್ಬಿಟ್ಟಿರುತ್ತೆ, ಪೇಯ್ನ್ ತಡೆಯೋಕ್ಕಾಗದೆ ಆಪ್ರೇಷನ್ವರೆಗೂ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಹೋಮಿಯೋಪತಿಗೆ ಶಿಫ್ಟ್ ಆಗಬೇಕು ಅನ್ನುವಂಥ ಡಿಸೈಡ್ ಮಾಡಿದ್ರು ಕೂಡ ಒಂದು ಸೂಕ್ತ ಟ್ರೀಟ್ಮೆಂಟನ್ನು ನೀವು ಭರವಸೆ ಕೊಡ್ಬೋದಾ? ಯಾ, ಡೆಫಿನೆಟ್ಲಿ ಮಾಡ್ಬೋದು. ಸೊ ಆರ್ಥರೈಟಿಸ್ ಅಂತ ಅಂದಾಗ ಮೀನ್ಸ್ ಇದರಲ್ಲಿ ಅಂತ ಸರ್ಜರಿಗೆ ಹೋಗ್ತಾ ಇದ್ದಾರೆ ಬೇರೆ ಕಂಡೀಷನ್ಸಲ್ಲಿ, ಅಪಾರ್ಟ್ ಫ್ರಮ್ ಸರ್ಜರಿಗೆ ಹೋಗಿ ಮತ್ತೇನು ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ದೇರ್ ಆರ್ ಮೆಡಿಸಿನ್. ಸೊ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಇಟ್ ಔಟ್. ಓಕೆ, ಲೈಫ್ ಸ್ಟೈಲಲ್ಲಿ ಮಾಡಿಫಿಕೇಷನ್ ಡೆಫಿನೆಟ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೋತಿದ್ದಾರೆ ಅಂದರೆ, ಆಲ್ರೆಡಿ ಯಾವುದೋ ಒಂದು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಅಂದರೆ ಆ ಟ್ಯಾಬ್ಲೆಟ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತಾನೆ ಇರ್ತಾರೆ. ಅದರಿಂದ ಇದಕ್ಕೆ ಶಿಫ್ಟ್ ಆಗಬೇಕು ಅಂದರೆ ಕಂಪ್ಲೀಟ್ ಡ್ರಾಪ್ ಮಾಡಿ ಬರೋದಾ? ಯಾವ ಫುಡ್ ಬೇಕಾದ್ರೂ ಕನ್ಸ್ಯೂಮ್ ಮಾಡ್ತಿರ್ತಾರೆ, ಟ್ಯಾಬ್ಲೆಟು ತೊಗೋತಿರ್ತಾರೆ. ಇಲ್ಲಿ ಏನಾದ್ರು ಪಥ್ಯ ಮಾಡಬೇಕಾಗತ್ತಾ? ಹೆಂಗೆ ಲೈಫ್ ಸ್ಟೈಲು ಪಥ್ಯ ಅಂತ ಏನು ಹೇಳಲಿಕ್ಕೆ ಹೋಗೋದಿಲ್ಲ ನಾವು. ಸೊ ಮೀನ್ಸ್ ನಾನು ಆಗಲೇ ಹೇಳ್ದಂಗೆ, ಈಗ ಫಾರ್ ಎಕ್ಸಾಂಪಲ್ ಗೌಟಿ ಅಂತ ಹೇಳಿದಾಗ ಸ್ವಲ್ಪ ಯೂರಿಕ್ ಆಸಿಡ್ ಲೆವೆಲ್ ಇರುವಂಥ ಫುಡ್ಗಳಾಗಿರ್ಬೋದು, ಅದರಲ್ಲಿ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ಗಳನ್ನ ಹೇಳ್ತೀವಿ. ಅದು ಬಿಟ್ಟು ಹೇಗೆ ಎಕ್ಸಸೈಸ್ ಮಾಡುವಂಥದ್ದಾಗಿರ್ಬೋದು, ಅದನ್ನೊಂದು ಸ್ವಲ್ಪ ಇದು ಮಾಡ್ತೀವಿ. ಸೊ ಅವ್ರು ಮೆಡಿಕೇಶನ್ಸ್ ತೊಗೊಳ್ತಾ ಇದ್ರು ಅಂದರೆ ಓಕೆ, ಇಟ್ ಶುಡ್ ಕಂಟಿನ್ಯೂ ವಿತ್ ದಟ್. ಸ್ವಲ್ಪ ತೊಗೊಂಡು ಕ್ರಮೇಣವಾಗಿ ಅದರಿಂದ ವಿ ವಿಲ್ ದೂರ ಮಾಡ್ತೀವಿ. ಸೊ ಯಾಕಂದರೆ ಬಾಡಿ ಆಗಲೇ ಅದಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಸೊ ಡೆಫಿನೆಟ್ಲಿ ನಮ್ಮ ಮೆಡಿಸಿನ್ದ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಾದಮೇಲೆ ಸೊ ಆ ಮೆಡಿಸಿನ್ ಏನು ತೊಗೊಳ್ತಾ ಇದ್ರು ಕ್ರಮೇಣವಾಗಿ ಅದನ್ನು ನಿಲ್ಲಿಸಿ ನೆಕ್ಸ್ಟ್ ವಿ ಕ್ಯಾನ್ ಕಂಟಿನ್ಯೂ ವಿತ್ ಆರ್ ಹೋಮಿಯೋಪತಿ. ಹಾರ್ಡ್ಲಿ ಒಂದು ಈಗ 1 ತಿಂಗಳವರೆಗೂ ಆ ಮೆಡಿಸಿನ್ನ ಕಂಟಿನ್ಯೂ ಮಾಡಿ ಈಗ ಹೋಮಿಯೋಪತಿಗೆ ಶಿಫ್ಟ್ ಆದಮೇಲೆ ಅವ್ರಿಗೊಂದು ರಿಸಲ್ಟ್ ಎಷ್ಟು ದಿವಸಗಳಲ್ಲಿ ಕಂಡುಕೊಳ್ಬಹುದು? ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಇಂಡಿವಿಜುವಾಲಿಟಿ ಅಂತ ಹೇಳ್ಬೋದು, ಅಥವಾ ಬಾಡಿ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಸೊ ಎಷ್ಟು ಬೇಗ ಅವ್ರ ಬಾಡಿ ರೆಸ್ಪಾಂಡ್ ಮಾಡುತ್ತೋ ಡೆಫಿನೆಟ್ಲಿ ನಾ ಹೇಳ್ದಂಗೆ ದೇರ್ ಶುಡ್ ಬಿ ಅ ಪಾಸಿಟಿವ್ ಮೈಂಡ್ ಸೆಟ್ ಆಗಿರ್ಬೋದು, ಅಥವಾ ಪ್ರಾಪರ್ ಡಯಟ್ ಮೇಂಟೈನ್ ಮಾಡೋದಾಗಿರ್ಬೋದು, ಪ್ರಾಪರ್ ಸ್ಲೀಪ್ ಆಗಿರ್ಬೋದು, ಪ್ರಾಪರ್ ನ್ಯೂಟ್ರಿಷನ್ ಫುಡ್ ಆಗಿರ್ಬೋದು, ಎವ್ರಿಥಿಂಗ್ ಶುಡ್ ಬಿ ಮೇಂಟೈನ್. ಸೊ ಎವ್ರಿಥಿಂಗ್ ಮೇಂಟೈನ್ ಮಾಡಿ ಅದ್ರ ಜೊತೆ ಮೆಡಿಸಿನ್ ತೊಗೊಂಡಾಗ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಇಟ್ ಔಟ್. ಓಕೆ,
ಈಗ ಮಕ್ಕಳದು ಕೂಡ ಈ ಥರದ ಸಮಸ್ಯೆಗಳು ಬರ್ತಿರೋದ್ರಿಂದಾಗಿ ಅವರಲ್ಲಿ ಈ ಥರದ್ದು ಬರ್ತಿರೋದಕ್ಕೆ ಕಾರಣ ಏನು, ಮತ್ತು ಅವ್ರಿಗೂ ಮೆಡಿಸಿನ್ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ದೊಡ್ಡವ್ರು ಕಂಪೇರ್ ಮಾಡಿದ್ರೆ, ಅಥವಾ ಯಾವ ಥರ ಹೋಮಿಯೋಪತಿಯಲ್ಲಿ ಮೆಡಿಸಿನ್ ಅಂತ? ಹೋಮಿಯೋಪತಿಯಲ್ಲಿ ಅಂತಂದರೆ, ಹೋಮಿಯೋಪತಿ ಅಂದರೆ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಇಷ್ಟಪಟ್ಟು ತೊಗೊಳ್ಳುವಂಥ ಮೆಡಿಸನ್. ಯಾಕಂದರೆ ದಟ್ ವಿಲ್ ಬಿ ವೆರಿ ಸ್ವೀಟ್ ಪಿಲ್ಸ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಕ್ಲಿನಿಕ್ ರೀಚ್ ಔಟ್ ಮಾಡೋ ಮಕ್ಕಳೆಲ್ಲ ಸೊ ಸ್ವೀಟ್ ಅಂತ ಮೀನ್ಸ್ ಅವ್ರಿಗೆ ಬೇರೆ ಮದ್ದಾದರೆ ಒಂದು ಸ್ವಲ್ಪ ಫೀಲ್ ಆಗೋದಿಲ್ಲ, ಅದೇ ಫೀಲ್ ಲೈಕ್ ಎ ಚಾಕ್ಲೇಟ್ ಅನ್ನೋ ಥರ. ಯಾಕಂದರೆ ಇಟ್ ವಿಲ್ ಬಿ ವೆರಿ ಸ್ವೀಟ್. ಸೊ ಅದು ನೋಡ್ಲಿಕ್ಕೆ ಮೀನ್ಸ್ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಸಹ ಇರುವುದಿಲ್ಲ. ಸೊ ಇವನ್ ಅದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಸಹ ತಗೊಳ್ಳಿ ಅನ್ನುವ ಕಾರಣಕ್ಕೆ ನಾವು ಸೊ ದಟ್ ಇಟ್ ಹ್ಯಾಡ್ ಬಿನ್ ಡನ್. ಸೊ ಏನಾಗುತ್ತೆ ಅಂತಂದರೆ, ಸೊ ಮಕ್ಕಳಲ್ಲಿ ಬಂದಾಗ ಮಕ್ಕಳಲ್ಲಿ ಮೇ ಬಿ ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು, ಅಥವಾ ಸರಿಯಾದ ಪೌಷ್ಟಿಕಾಂಶ ಸರಿಯಾಗಿ ತಗೊಳ್ದಲೇ ಇರ್ಬೋದು, ಅಥವಾ ಏನು ಹೇಳ್ತಾರೆ ಇವಾಗ ಜಂಕ್ ಫುಡ್ಸ್ಗಳನ್ನ ಜಾಸ್ತಿ ತಗೊಳ್ಳೋವಂಥದ್ದಾಗಿರ್ಬೋದು. ಸೊ ಅದ್ರ ಕಡೆ ಇರ್ಬೋದು. ಸೊ ಅದನ್ನ ಒಂದು ಸ್ವಲ್ಪ ನೋಡ್ಬೇಕಾಗತ್ತೆ ತಂದೆ ತಾಯಿ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಇದೆಯಾ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ ಅನ್ನೋದಿದೆ ಅಂದಾಗ ಮಕ್ಕಳಿಗೆ ಸ್ವಲ್ಪ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ಸ್ ಫುಡ್ಗಳಾಗಿರ್ಬೋದು, ಆಂಟಿ ಇನ್ಫ್ಲಮೇಟರಿ ಫುಡ್ಸ್ಗಳಾಗಿರ್ಬೋದು, ಇಲ್ಲ ಮಕ್ಕಳು ಇದನ್ನು ತಿನ್ನಲ್ಲ ಅಂತ ಅಂದಿದ ತಕ್ಷಣ ಸೊ ಅದಕ್ಕೆ ಬೇರೆದು ಶಿಫ್ಟ್ ಮಾಡಿ ಬೇರೆದು ಮಾಡಿಸೋದು. ಸೊ ವಾಟ್ ಎವರ್ ದ ಪೇರೆಂಟ್ಸ್ ಆರ್ ಗಿವಿಂಗ್ ಟು ದ ಚಿಲ್ಡ್ರನ್ಸ್ ಅಲ್ಲ, ದೇ ಶುಡ್ ಬಿ ಅವೇರ್ ಎಷ್ಟು ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇದ್ದೀನಿ, ಎಷ್ಟು ಪ್ರೋಟೀನ್ಸ್ ಫುಡ್ ಮಕ್ಕಳಿಗೆ ಕೊಡ್ತಾ ಇದ್ದೀನಿ, ಅಥವಾ ಮಕ್ಕಳು ಬರೀ ಜಂಕ್ ಫುಡ್ಸ್ ಮೇಲೆ ರಿಲೇ ಆಗ್ತಾ ಇದ್ದಾರೆ, ಅಥವಾ ಸ್ವೀಟ್ಸ್ ಮೇಲೆ ರಿಲೇ ಆಗ್ತಾ ಇದ್ದಾರೆ. ಇಫ್ ದೇ ಆರ್ ರಿಲೈಯಿಂಗ್ ಓನ್ಲಿ ಆನ್ ಸ್ವೀಟ್ಸ್ ಅಥವಾ ಚಾಕ್ಲೇಟ್ಸ್ ಮೇಲೆ ರಿಲೇ ಆಗ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ದೇರ್ ವಿಲ್ ಬೋವೆಲ್ ಸಿಸ್ಟಮ್ ಮೇಲೆ ದೇ ಆರ್ ಹ್ಯಾವಿಂಗ್ ಎ ಬ್ಯಾಡ್ ಇಂಪ್ಯಾಕ್ಟ್. ಅಂದರೆ ದೇರ್ ವಿಲ್ ಬಿ ಅ ಕಾನ್ಸ್ಟಿಪೇಷನ್ ಆಗಿರ್ಬೋದು. ಈವನ್ ಕಾನ್ಸ್ಟಿಪೇಷನ್ ಸಹ ಹ್ಯಾಡ್ ಅ ಬ್ಯಾಡ್ ಇಂಪ್ಯಾಕ್ಟ್ ಆಫ್ ಆರ್ಥರೈಟಿಸ್. ಸೊ ಬೋವೆಲ್ ಮೂಮೆಂಟ್ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಸೊ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದಿ ಆರ್ಥರೈಟಿಸ್. ಏನು ಹೇಳಿವ ಬಾಡಿಯಲ್ಲಿ ಆಗುವಂಥ ಯಾವುದೇ ಒಂದು ಏರುಪೇರು ಆದರೂ ಸಹ ದ ಆರ್ಥರೈಟಿಸ್ಗೆ ಒಂದು ಮೂಲ ಕಾರಣ ಅಂತಲೇ ಹೇಳ್ಬೋದು. ನೀವಾಗಲೇ ಮಾತಾಡ್ತಿರ್ಬೇಕಾದ್ರೆ ಸ್ಟ್ರೆಸ್ ಫ್ಯಾಕ್ಟರ್ ಅಂತೂ ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ನಿಮ್ಗೀಗ ಕಿಡ್ಸ್ ಪೇಷಂಟ್ಸ್ ಕೂಡ ಬರ್ಬೋದು. ಅದರ್ ರೀಸನ್ಸ್ ಓಕೆ, ಸ್ಟ್ರೆಸ್ ಫ್ಯಾಕ್ಟರಿಂದನೇ ಆರ್ಥರೈಟಿಸ್ ಬಂದಿರೋ ಉದಾಹರಣೆ ಇದೆಯಾ? ಸ್ಟ್ರೆಸ್ಸಿಂದ ಬರುವಂಥದ್ದು ಮಕ್ಕಳಲ್ಲಿ ಈಗ ಎಕ್ಸಾಮ್ ಇರ್ಬೋದು, ಅಥವಾ ಪೋಷಕರ ಒತ್ತಡ ಇರ್ಬೋದು, ಟೀಚರ್ಸ್ ಒತ್ತಡ ಇರ್ಬೋದು, ಇದು ಕೂಡ ಕಾರಣ ಆಗಿರುವಂಥ ಪೇಷಂಟ್ಸ್ ಬರುವಂಥ ಇದೆ ಇಲ್ಲ ಅಂತ ಅಲ್ಲ. ಸೊ ಯಾಕಂದರೆ ಈವನ್ ಸ್ಟ್ರೆಸ್ ಈಗಿನ ಕಾಲದಲ್ಲಿ ಕಾಂಪಿಟೇಷನ್ಸ್ ಇದಾಗೋಗಿದೆ. ಸೊ ಕಂಪ್ಯಾರಿಸನ್ ಅನ್ನೋದೊಂದಾಗಿದೆ. ನನ್ನ ಮಗು ಹಿಂಗಿದೆ, ಆ ಮಗು ಚೆನ್ನಾಗಿ ಓದ್ತಾ ಇದೆ, ನನ್ನ ಮಗುನೂ ಹಾಗೆ ಓದ್ಬೇಕು. ಆಮೇಲೆ ತಿನ್ನೋದ್ರಲ್ಲೂ ಅಷ್ಟೇ, ಆ ಮಗು ತುಂಬ ದಪ್ಪ ಇದೆ, ನನ್ನ ಮಗು ಯಾಕೆ ಹಿಂಗೆ ಸಣ್ಣ. ಸೊ ಎಷ್ಟು ನೀವು ಫೀಡ್ ಮಾಡ್ತೀರಾ, ಎಷ್ಟು ದಪ್ಪ ಇದೆ ಅನ್ನೋದು ಮುಖ್ಯ ಆಗೋದಿಲ್ಲ. ಸೊ ಎಷ್ಟು ನ್ಯೂಟ್ರಿಷನ್ ಫುಡ್ ನೀವು ಕೊಡ್ತಾ ಇದೀವಿ, ಮಗು ಎಷ್ಟು ಆಕ್ಟಿವ್ ಆಗಿದೆ. ಈಗ ಎಲ್ಲ ಇಂಡೋರ್ ಗೇಮ್ಸೇ ಜಾಸ್ತಿ ಆಗೋಗಿದೆ. ಸೊ ಡೋಂಟ್ ಡೂ ದಟ್. ಇಂಡೋರ್ ಗೇಮ್ಸ್ ಮಾಡಿ ಇಲ್ಲಾಂದ್ರೆ ಬಟ್ ಮೇಕ್ ಶೋರ್ ದಟ್ ಔಟ್ಡೋರ್ ಗೇಮ್ಸು ಸಹ ಇರಬೇಕು. ಸೊ ಯಾವಾಗ ಎಕ್ಸಸೈಸ್ ಇಲ್ದಲೇ ಫುಲ್ ಸೆಡೆಂಟ್ರಿ ಲೈಫು ಚಿಕ್ಕ ವಯಸ್ಸಿಂದನೇ, ಅಥವಾ ಏನದು ಜಂಕ್ ಫುಡ್ಸ್ ಫೀಡ್ ಮಾಡೋದು, ಅಥವಾ ಇರೋ ಜಾಗದಲ್ಲೇ ಫೀಡ್ ಮಾಡುವಂಥದ್ದು. ಸೊ ಈವನ್ ಸ್ಕೂಲಿಂದ ಪ್ರೆಷರು, ಮನೆಯಿಂದನೂ ಪ್ರೆಷರು ಎಲ್ಲ ವಾಟ್ ಹ್ಯಾಪನ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಎ ವೇ ಫಾರ್ ದಿ ಆರ್ಥರೈಟಿಸ್ ಅಂತಲೇ ಹೇಳ್ಬೋದು. ಸೊ ಮೇ ಬಿ ಆ ಡಿಫಿಷಿಯನ್ಸಿ ಆಗಿರ್ಬೋದು, ಅಥವಾ ತಂದೆ ತಾಯಿ ಕೆಲಸದ ಒತ್ತಡದಲ್ಲಿ ಮಕ್ಕಳು ಏನು ತಿಂತಾ ಇದ್ದಾರೆ ಅನ್ನೋದ್ ಕಡೆ ಗಮನ ಕೊಡದಲ್ಲೇ ಇರ್ಬೋದು, ಅಥವಾ ಮಕ್ಕಳು ಏನೋ ತಮಗೆ ಇಷ್ಟ ಆಗಿರೋ ತಿಂದು ತಮ್ಮ ಹೊಟ್ಟೆಗಳನ್ನ ತುಂಬಿಸ್ಕೊಳ್ಳುವಂಥದ್ದು. ಸೊ ಹಿಂಗಿದ್ದಾಗ ದೇ ಆರ್ ನಾಟ್ ಹ್ಯಾವಿಂಗ್ ದ ನಾಲೆಜ್. ಈವನ್ ತಂದೆ ತಾಯಿಗಳು ಸರಿಯಾಗಿ ಗೈಡ್ ಮಾಡಿಲ್ಲ, ಸರಿಯಾದ ಪೌಷ್ಟಿಕಾಂಶ ಆಹಾರಗಳನ್ನ ಮಕ್ಕಳಿಗೂ ಕೊಡಲಿಲ್ಲ, ಅಥವಾ ಕಾಂಪಿಟೇಷನ್ ಅನ್ನೋದು. ಸೊ ಹಿಂಗೆ ಆ ಮಗು ಓದ್ತಾ ಇದೆ, ನೀನು ಯಾಕೆ ಈಗ ಓದ್ತಾ ಇಲ್ಲ. ಸೊ ಎಲ್ಲದರಲ್ಲೂ ಒಂದು ಕಂಪ್ಯಾರಿಸನ್. ಸೊ ಡೋಂಟ್ ಡೂ ದಟ್ ಕಂಪ್ಯಾರಿಸನ್. ಸೊ ಎಲ್ಲ ಮಕ್ಕಳಿಗೆ ಅಂದರೆ ಅವ್ರದ್ದೇ ಆದಂಥ ಇಂಡಿವಿಜುವಾಲಿಟಿ ಇರುತ್ತೆ, ಅವ್ರದ್ದೇ ಆದಂಥ ಬಿಲ್ಡಪ್ ಕ್ಯಾರೆಕ್ಟರ್ ಇರ್ತದೆ. ಸೊ ಏನೋ ಒಂದು ಗಿಫ್ಟ್ ಇರ್ತದೆ. ಸೊ ಅದನ್ನು ನೀವು ಬಿಲ್ಡಪ್ ಮಾಡಬೇಕು. ವಾಟ್ ಆರ್ ದ ಇಂಟ್ರೆಸ್ಟ್ ಏನಿದೆ. ಸೊ ಓದೋದ್ರಿಂದ ಎಷ್ಟು ಓದ್ತಾರೋ ಇಟ್ ಶುಡ್ ಬಿ ಲಿಮಿಟ್. ಶುಡ್ ನಾಟ್ ಯಾವಾಗಲೂ ಓದು ಅನ್ನೋದು ಅಲ್ಲ, ಯಾವಾಗಲೂ ಇಂಡೋರ್ ಅನ್ನೋದು ಅಲ್ಲ, ಯಾವಾಗಲೂ ಔಟ್ಡೋರ್. ದೇರ್ ಶುಡ್ ಬಿ ಸಮ್ ಬ್ಯಾಲೆನ್ಸ್ಡ್ ಥಿಂಗ್. ಸೊ ಇಫ್ ದೇರ್ ಇಸ್ ಅ ಬ್ಯಾಲೆನ್ಸ್ ಥಿಂಗ್ ಅಲ್ಲ, ಎವ್ರಿಥಿಂಗ್ ವಿಲ್ ಗೋ ಇನ್ ದ ನಾರ್ಮಲ್ ವಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆರ್ಥರೈಟಿಸ್ ಅಂದ್ರೇನು, ಯಾರಲ್ಲಿ ಕಂಡು ಬರುತ್ತೆ ಮತ್ತು ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಿಂದ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಆರ್ಥರೈಟಿಸ್ ಆಗಿತ್ತು. ಇವತ್ತು ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಆರ್ಥರೈಟಿಸ್ನಂತಹ ಸಮಸ್ಯೆಗಳು ಕಾಡ್ತಾನೆ ಇದೆ. ದೀರ್ಘಕಾಲದ ಸಮಸ್ಯೆ ಇದು. ಆದರೆ ನಮಗೆ ಸೂಕ್ತ ಪರಿಹಾರ ಬೇಕು ಅಂದಲ್ಲಿ ನೀವು ಮಾಡಬೇಕಾಗಿರೋದಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಎಷ್ಟು ತನಕ ಲಭ್ಯವಿದ್ದಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ, ನೇರವಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.